ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನೆಟ್ಟು ಮತ್ತು KCET ಎಕ್ಸಾಮ್ ಕಾಲ್ ಮಾಡಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಅದ್ರ ಬಗ್ಗೆ ಹೆಲ್ಪ್ ಮಾಡಿ ನಮಗೆ ಅಂತ ತುಂಬ ಚೆನ್ನಾಗಿ ಕೇಳ್ಕೊಂಡ್ರು. ಹಾಗಾಗಿ ಆ ಸೀರೀಸ್ದು ನಾನು ಇವಾಗ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ತುಂಬ ವೀಡಿಯೋಸ್ನ ನಾನು ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ KCET ಪೇಪರ್ 1 ಅಂದರೆ ಎಲ್ಲ ಬರುತ್ತೆ. ಅಗೇನ್ KCET ಕೆಮಿಸ್ಟ್ರಿ ಪೇಪರ್ಸು ಸುಮಾರು ಚಾಪ್ಟರ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟ್ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ಕ್ರ್ಯಾಶ್ ಕೋರ್ಸ್ ಅಂದರೆ ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟಲ್ಲಿ ನೀವು ಯಾವ್ಯಾವುದನ್ನು ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗತ್ತೆ ಅಂತ ಹೇಳಿದ್ದೀನಿ. ಅದನ್ನು ಸಾಧ್ಯ ಆದಷ್ಟು ಇಲ್ಲಿ ಡೀಟೇಲಾಗಿ ಕೊಡೋದಕ್ಕೆ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ಅದು ತುಂಬ ವಾಸ್ಟ್ ಸಬ್ಜೆಕ್ಟ್ ಇದೆ. ಸೊ ಆಮೇಲೆ ಅಗೇನ್ ಕರೆಂಟ್ ಅಫೇರ್ಸ್ಗೂ ಅದು ರಿಲೇಟ್ ಆಗ್ತಾ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಕೇರ್ಫುಲ್ಲಾಗಿ ಎಲ್ಲನೂ ಓದ್ಕೋಬೇಕಾಗತ್ತೆ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಗೊತ್ತಿದೆ, ಪೇಪರ್ 1ಅಲ್ಲಿ KCETಲ್ಲಿ ಇರ್ಬೋದು ಅಥವಾ ನೆಟ್ಟಲ್ಲಿ ಇರ್ಬೋದು 10 ಚಾಪ್ಟರ್ಸ್ ಇದೆ. ಅದರಲ್ಲಿ ಈಕ್ವಲ್ ವೆಯ್ಟೇಜ್ ಇರುತ್ತೆ. ಎಗೇನ್ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ 10 ಚಾಪ್ಟರ್ ಇದೆ, 60 ಕ್ವಶನ್ ಕೊಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ 60 ಕ್ವಶನ್ಸ್ ಇರುತ್ತೆ, ಈಕ್ವಲ್ ವೆಯ್ಟೇಜ್ ಇರುತ್ತೆ. ಸೊ ಹಾಗಾಗಿ ಒಂದೊಂದು ಚಾಪ್ಟ್ರಿಂದ ನಿಮಗೆ 6 ಕ್ವಶನ್ಸು ಬರ್ತಾ ಹೋಗುತ್ತೆ. ಸೊ ಇವತ್ತು ನಾವು ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟ್ ನೋಡ್ಕೊಳ್ತಾ ಹೋಗ್ತೀವಿ. ಎಗೇನ್ ನಾನು ಮುಂಚೆನೇ ಹೇಳ್ದಂಗೆ ತುಂಬ ಎಪಿಸೋಡ್ಗಳಲ್ಲಿ ಹೇಳ್ತಾ ಇದ್ದೀನಿ. ಕೆಲವೊಂದು ಏನಾಗುತ್ತೆ ಅಂದರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ರೈಟ್ ದಿ ಎಕ್ಸಾಮಿನೇಷನ್. ಎಗೇನ್ ಆನ್ಲೈನ್ ಇತ್ತು ಅಂದರೆ ನಮಗೆ ಪ್ರಾಕ್ಟೀಸ್ ಇಲ್ಲ ಅಂತಂದರೆ, ಫಸ್ಟ್ ಟೈಮ್ ನಾವು ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದೀವಿ, ಆನ್ಲೈನ್ ಏನಾದರೂ ಈ ಸಲ ಎಕ್ಸಾಮ್ ಇತ್ತು ಗೊತ್ತಿಲ್ಲ ಇರುತ್ತೋ ಇರಲ್ವೋ ಅಂತ, ಅಕಸ್ಮಾತ್ ಏನಾದರೂ ಆನ್ಲೈನ್ ಎಕ್ಸಾಮ್ ಇತ್ತು ಅಂದರೆ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕಾಗತ್ತೆ. ಅಥವಾ ಮುಂಚೆನೇ ಅದನ್ನು ಟೆಸ್ಟ್ಗಳು, ಈಗ ಆಲ್ರೆಡಿ ಆನ್ಲೈನಲ್ಲಿ ತುಂಬ ಟೆಸ್ಟ್ಗಳಿದ್ದಾವೆ, ನೀವು ಅದನ್ನು ಮುಂಚೆನೇ ಟೆಸ್ಟ್ ನೋಡಿಕೊಂಡ್ರೆ ಆ ಟೈಮ್ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಥವಾ ನಿಮಗೆ ಮೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ಹಾಗಾಗಿ ಟೈಮ್ ಫ್ಯಾಕ್ಟರ್ ಅಥವಾ ಟೈಮ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಚಾಪ್ಟರ್ಗಳಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದಕ್ಕೆ ಮೆಮೊರಿ ಬೇಸ್ಡ್ ಇರುತ್ತೆ, ಅಥವಾ ನಾನು ಮುಂಚೆ ಓದಿದ್ದೀನಿ ಇದು ನನಗೆ ಗೊತ್ತಿದೆ ಅಂತ ನೆನಪಿಸ್ಕೊಂಡು ನೀವು ಆನ್ಸರ್ ಮಾಡೋವಂಥದ್ದು ಕ್ವಶನ್ಸ್, ಅಥವಾ ನಾನು ಇದನ್ನು ಓದಿದ್ದೀನಿ ಇದು ನನಗೆ ಗೊತ್ತಿದೆ ಅಂತ ಅದ್ರ ಮೇಲೆ ಆನ್ಸರ್ ಮಾಡೋವಂಥದ್ದು ಕೆಲವೊಂದಿರುತ್ತೆ. ಕೆಲವೊಂದು ನಿಮಗೆ ಗೊತ್ತಿರುತ್ತೆ ಮಾಡೋದು ಹೇಗೆ ಅಂತ, ಬಟ್ ಇಟ್ ಮೇ ಬಿ ಟೈಮ್ ಕನ್ಸ್ಯೂಮಿಂಗ್. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಡೇಟ್ ಬಗ್ಗೆ ಕೊಟ್ಟಿರ್ತಾರೆ, ಸೊ ಇಂಥ ಡೇಟ್ಗೆ ಹೀಗಾಗಿತ್ತು, ಅದು ಕ್ಯಾಲ್ಕುಲೇಷನ್ ಮಾಡಬೇಕು. ಈಸಿ ಇದೆ ಆದರೆ ಕ್ಯಾಲ್ಕುಲೇಷನ್ ಮಾಡಬೇಕು, ಇಟ್ ಮೇ ಟೇಕ್ ಟೈಮ್. ಆ ಥರ ಮ್ಯಾಥಮೆಟಿಕಲ್ ರೀಸನಿಂಗ್ ಇರ್ಬೋದು, ಲಾಜಿಕಲ್ ಇರ್ಬೋದು, ಡೇಟಾ ಇಂಟರ್ಪ್ರಿಟೇಷನ್ ಇರ್ಬೋದು. ಇದಕ್ಕೆಲ್ಲ ಏನಾಗುತ್ತೆ ಅಂತಂದರೆ ನಿಮಗೆ ಸ್ವಲ್ಪ ಕಂಪೇರ್ ಟು ಬೇರೆ ಅಂದರೆ ಮೆಮೊರಿ ಬೇಸ್ಡ್ ಕ್ವಶನ್ ಕಂಪೇರ್ ಮಾಡಿದ್ರೆ ಇದಕ್ಕೆ ನಿಮಗೆ ಗೊತ್ತಿದ್ರೂ ನಿಮಗೆ ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಿಕಾಸ್ ನಿಮಗೆ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ನ ನೀವು ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. ಕೆಲವೊಂದು ಚಾಪ್ಟರ್ಗೆ ಏನಾಗುತ್ತೆ ಅಂದರೆ ಮೆಮೊರಿ ಬೇಸ್ಡ್, ಅಥವಾ ನಾನು ಮುಂಚೆ ಓದಿದ್ದೀನಿ ನನಗೆ ಗೊತ್ತಿದೆ ಅನ್ನೋ ಇರುತ್ತೆ. ಸೊ ಅಂಥದ್ದನ್ನು ನೀವು ಫಸ್ಟು ಸಾಲ್ವ್ ಮಾಡಿಬಿಟ್ರೆ ಆವಾಗ ನಿಮಗೆ ಟೈಮ್ ಉಳಿಯುತ್ತೆ. ಆ ಟೈಮ್ನ ನೀವೇನು ಮಾಡ್ಬೋದು ಅಂತಂದರೆ ರೀಸನಿಂಗ್ಗೆ, ಲಾಜಿಕಲ್ ರೀಸನಿಂಗ್ಗೆ, ಡೇಟಾ ಇಂಟರ್ಪ್ರಿಟೇಷನ್ಗೆ, ಮ್ಯಾಥಮೆಟಿಕಲ್ ರೀಸನಿಂಗಿಗೆ ನೀವು ಆಪ್ಟಿಟ್ಯೂಡ್ ಟೆಸ್ಟ್ಗಳಿಗೆ ಅದನ್ನು ಹಾಕೋಬೋದಾಗತ್ತೆ. ಸೊ ಹಾಗಾಗಿ ನಿಮ್ಗೆ ಏನೇನು ಗೊತ್ತಿದೆಯಲ್ಲ ಫಾಸ್ಟಾಗಿ ಅಂದರೆ ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್, ಇದು ನಾನು ಓದಿದ್ದೀನಿ ನನಗೆ ಗೊತ್ತಿದೆ ಅಂತಂದರೆ ಅದನ್ನು ಮಾಡೋದಿಲ್ಲ, ಓದಿಲ್ಲ ನಾನು ಅದ್ರ ಬಗ್ಗೆ ಇಟ್ಸ್ ಎ ನ್ಯೂ ಟರ್ಮಿನಾಲಜಿ ಟು ಮೀ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಮತ್ತು ಟೈಮ್ ಉಳಿತು ಅಂದರೆ ಅಗೇನ್ ಯು ಕ್ಯಾನ್ ಕಮ್ ಬ್ಯಾಕ್. ಎನಿವೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಹಾಗಾಗಿ ನೀವೆಲ್ಲನೂ ಸಾಲ್ವ್ ಮಾಡ್ಕೋಬಹುದು. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಇರ್ಬೋದು, ರಿಸರ್ಚ್ ಆ್ಯಪ್ಟಿಟ್ಯೂಡ್ ಇರ್ಬೋದು, ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟ್ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು, ಇದೆಲ್ಲ ಏನು ಅಂತಂದರೆ ಮೆಮೊರಿ ಬೇಸ್ಡ್ ಇನ್ಫಾರ್ಮೇಷನ್ಗಳು. ಸೊ ಹಾಗಾಗಿ ನಿಮ್ಗೆ ಅದು ಮುಂಚೆನೇ ಓದಿದರೆ ಗೊತ್ತಿದ್ರೆ ಅದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಆಮೇಲೆ ಏನು ಟೈಮ್ ಉಳಿಯುತ್ತಲ್ಲ ಅದಕ್ಕೆಲ್ಲ ನೀವು ಕಾಂಪ್ರಿಹೆನ್ಷನ್ ಇರ್ಬೋದು, ಅಥವಾ ಇದು ಲಾಜಿಕಲ್ ರೀಸನಿಂಗ್ ಇರ್ಬೋದು, ಅದಕ್ಕೆ ನೆಕ್ಸ್ಟ್ ಹೋಗ್ಬೋದಾಗತ್ತೆ. ಹೀಗೆ ಇಂಪಾರ್ಟೆಂಟ್ ಟಾಪಿಕ್ ಯಾವುದರಲ್ಲಿ ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟಲ್ಲಿ ಯಾವುದು ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಮೇಜರ್ ಪೊಲ್ಯೂಟೆಂಟ್ಸ್ ಯಾವುದು, ಅದರ ಸೋರ್ಸಸ್ ಯಾವುದು, ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಆರ್ ಎಮಿಷನ್. ಈಗ ರೀಸೆಂಟ್ ಕ್ವಶನ್ ಪೇಪರ್ಸಲ್ಲಿ ನಾನು 2001 2019 ತನಕ ಕ್ವಶನ್ ಪೇಪರ್ ನೋಡಿದ್ದೀನಿ. ಹಳೆ ಕ್ವಶನ್ ಪೇಪರಲ್ಲಿ ಕೇಳ್ತಾ ಇದ್ದು ಕ್ವಶನ್ಸ್ ಅಂದರೆ ಎಕೋಸಿಸ್ಟಮ್ ಅಂದ್ರೇನು, ಅದ್ರ ಮೀನಿಂಗ್ ಅಂದ್ರೇನು, ಅದನ್ನು ಯಾರು ಕಾಲ್ ಮಾಡಿದ್ರು, ಆ ಥರದ ಕ್ವಶನ್ಸ್ಗಳು ಬಿಗಿನಿಂಗಲ್ಲಿತ್ತು. ಈಗ ಏನು ಕೇಳ್ತಿದ್ದಾರೆ ಅಂದರೆ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಆ್ಯಂಡ್ ಎಮಿಷನ್ ಆಫ್ ದಿ ಎನರ್ಜಿ ಇರ್ಬೋದು, ವಾಟರ್ ಇರ್ಬೋದು, ಎನರ್ಜಿ ಸೋರ್ಸಸ್ ಇರ್ಬೋದು, ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅಗೇನ್ ಇಂಪಾರ್ಟೆಂಟ್ ಡೇಟ್ಸ್ ರಿಲೇಟೆಡ್ ಟು ಎನ್ವೈರನ್ಮೆಂಟ್ ಯಾವ್ದಿದೆ ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಯಾವ್ಯಾವ ಡಿಸೀಸ್ ಅಥವಾ ಎಫೆಕ್ಟ್ಸ್ ರಿಲೇಟೆಡ್ ಟು ಪೊಲ್ಯೂಷನ್ ಏನಾಗುತ್ತೆ, ಕಾಸ್ ಏನು, ಅದ್ರದ್ದು ಯಾಕೆ ಆಗುತ್ತೆ ಅದು,
ಅದು ಅದ್ರದ್ದು ಎಫೆಕ್ಟ್ಸ್ ಏನು ಮತ್ತು ಅದ್ರದ್ದು ಹೆಂಗೆ ನಾನು ಪ್ರಿವೆನ್ಷನ್ ಮಾಡ್ಬೋದು ಅದೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಅದೇ ಥರ ಮಿಟರಾಲಜಿಕಲ್ ಡಿಸಾಸ್ಟರ್, ಈಗ ಅಗೇನ್ ರೀಸೆಂಟ್ ಕ್ವಶನ್ ಪೇಪರ್ಸಲ್ಲಿ 3-4 ವರ್ಷದ ಕ್ವಶನ್ ಪೇಪರ್ಸಲ್ಲಿ ಮಿಟರಾಲಜಿಕಲ್ ಡಿಸಾಸ್ಟರ್ಸ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಆಮೇಲೆ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇರ್ಬೋದು, ಕನ್ವೆನ್ಷನ್ಸ್ ಇರ್ಬೋದು, ಯಾವ್ಯಾವುದಾಗಿದೆ ರಿಲೇಟೆಡ್ ಟು ಎನ್ವೈರನ್ಮೆಂಟ್, ಅದ್ರ ಮೇಲೆ ನಿಮಗೆ ಕ್ವಶನ್ ಕೇಳ್ತಾ ಹೋಗ್ತಾರೆ. ಆದರೆ ಇದುವರೆಗೂ ಅವ್ರ ಫುಡ್ ಚೈನ್ ಎಲ್ಲ ಏನಿದೆಯಲ್ಲ ಆ ಚಾಪ್ಟರ್ ಮೇಲೆ ಯಾವುದೇ ರೀತಿಯಾದ ಕ್ವಶನ್ಸು ಅವ್ರು ಇದುವರೆಗೂ ಕೇಳಿಲ್ಲ. ಅಥವಾ ನೀವು ಎಕೋಸಿಸ್ಟಮ್ ಇರ್ಬೋದು, ಎನ್ವೈರ್ಮೆಂಟಲ್ ಬಿಗಿನಿಂಗಲ್ಲಿ ಕೇಳಿದರೆ ಈಗಂತೂ ಕೇಳೇ ಇಲ್ಲ. ಅಥವಾ ಬಯೋಸ್ಪಿಯರ್ಸ್ ಇರ್ಬೋದು, ಅಥವಾ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ಅದ್ರ ಬಗ್ಗೆ ಯಾವುದೂ ಇದುವರೆಗೂ ಕ್ವಶನ್ಸೇ ಕೇಳಿಲ್ಲ. ಹಾಗಾಗಿ ನೀವು ಅದ್ರ ಬಗ್ಗೆ ಫುಡ್ ಚೈನ್ ಇರ್ಬೋದು, ಪಾಪ್ಯುಲೇಷನ್ ಪಿರಮಿಡ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡೋದು ಬೇಡ ಅನಿಸುತ್ತೆ. ಯಾಕೆಂದರೆ ಇದುವರೆಗೂ ಅದರ ಮೇಲೆ ಯಾವುದೇ ರೀತಿಯಾದಂಥ ಕ್ವಶನ್ಸ್ ಕೇಳಿಲ್ಲ. ಸೊ ಅದರ ಹಾಗಾಗಿ ಈಗ ನಾವು ಎಕೋಸಿಸ್ಟಮ್ ಅಂದರೆ ಏನು ಅಂದರೆ ಇಟ್ಸ್ ಎ ಸೆಲ್ಫ್ ರೆಗ್ಯುಲೇಟಿಂಗ್ ಬಾಡಿ. ಎಕೋಸಿಸ್ಟಮ್ ಇಸ್ ಎ ಕಮ್ಯುನಿಟಿ ಆಫ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ ಕಂಜಂಕ್ಷನ್ ವಿತ್ ದ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಆಫ್ ದೇರ್ ಎನ್ವೈರನ್ಮೆಂಟ್. ಏರು, ವಾಟರು, ಮಿನರಲ್ ಎಲ್ಲ ಹೆಂಗೆ ಅಂದರೆ ಒಂದಕ್ಕೊಂದು ಹೆಂಗೆ ಹೊಂದ್ಕೊಂಡು ಜೀವನ ಮಾಡುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ತಮ್ಮಷ್ಟಕ್ಕೆ ತಾನೇ ಅದು ರೆಗ್ಯುಲೇಟ್ ಮಾಡ್ಕೊಳುತ್ತೆ. ಅದು ಬಯೋಟಿಕ್ ಇರ್ಬೋದು ಅಥವಾ ಐಬಾಟಿಕ್ ಇರ್ಬೋದು. ಬಯೋಟಿಕ್ ಅಂದರೆ ಜೀವ ಇರುವಂಥದ್ದು, ಅಬಯೋಟಿಕ್ ಅಂದರೆ ಜೀವ ಇಲ್ದಿರುವಂಥದ್ದು. ಎರಡೂ ಕಾಂಪೊನೆಂಟ್ಸ್ ಏನಾಗಬೇಕಾಗತ್ತೆ ಅಂತಂದರೆ ಲಿಂಕ್ ಟುಗೆದರ್, ಅವು ತನ್ನಷ್ಟಕ್ಕೆ ತಾವೇ ಲಿಂಕ್ ಆಗಿರಬೇಕು ಥ್ರೂ ಎನರ್ಜಿ ಫ್ಲೋ ಅಥವಾ ಒಂದು ಸೈಕಲ್ ಮುಖಾಂತರ ಅವು ಏನಾಗಿರ್ತವೆ ಲಿಂಕ್ ಆಗಿರ್ತವೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ಇದನ್ನು ಫಸ್ಟ್ ಯಾರು ಕಾಯಿನ್ ಮಾಡಿದ್ರು 1935 ಬ್ರಿಟಿಷ್ ಎಕೊಲಾಜಿಸ್ಟ್ ಸರ್ ಆರ್ಥರ್ ಜಿ ಟ್ಯಾನ್ಸ್ಲೆ. ಇದೆಲ್ಲ ಬಿಗಿನಿಂಗಲ್ಲಿ 2001 ಅಥವಾ 2009 ಆ ಥರದಲ್ಲಿ ಕ್ವಶನ್ ಪೇಪರ್ಗಳಲ್ಲಿದೆ. ಬಟ್ ರೀಸೆಂಟ್ ಕ್ವಶನ್ ಪೇಪರ್ ಇಲ್ಲ, ಬಟ್ ಇದೇ ಸಿಲೆಬಸ್ಸಲ್ಲಿದೆ, ಕೇಳಿದ್ದಾರೆ ಹಳೆ ಕ್ವಶನ್ ಪೇಪರ್ಸಲ್ಲಿ. ಹಾಗಾಗಿ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆ ಥರ ವರ್ಲ್ಡ್ ಎಕಾಲಜಿ ವಾಸ್ ಕಾಯಿನ್ಡ್ ಬೈ ದಿ ಜರ್ಮನ್ ಜಿಯಾಲಜಿಸ್ಟ್ ಅರ್ನ್ಸ್ ಅಕಲ್ ಇನ್ 1868 ಕಾಯಿನ್ ಮಾಡಿದ್ದಾರೆ. ಇದು ಕೆಲವು ಸಲ ಇಯರ್ ಕೇಳಿದ್ದಾರೆ, ಕೆಲವು ಸಲ ಅವ್ರ ನೇಮ್ ಕೇಳಿದ್ದಾರೆ, ನೀವು ನೆನ್ಪಿಟ್ಕೋಬೇಕಾಗತ್ತೆ. ಆ ಥರ 4 ಟೈಪ್ಸ್ ಆಫ್ ಎಕಾಲಜಿಕಲ್ ಸಿಸ್ಟಮ್ಸ್ ಇದೆ ಅಥವಾ ಎಕೋಸಿಸ್ಟಮ್ಸ್ ಇದೆ ಅಂತ ಹೇಳ್ತಾರೆ. ಯಾವ್ಯಾವುದು ಅಂದರೆ ಆರ್ಟಿಫಿಷಿಯಲ್ಲು, ಟೆರಿಸ್ಟ್ರಿಯಲ್ಲು, ಲೆಂಟಿಕ್ ಆ್ಯಂಡ್ ಲಾಟಿಕ್ ಅಂತ ಹೇಳ್ತಾರೆ. ಸೊ ಮ್ಯಾನ್ ಮೇಡ್ ಇರುತ್ತಲ್ಲ ಅಂಥದಕ್ಕೆ ಏನಂತ ಕರಿತೀವಿ ನಾವು ಆರ್ಟಿಫಿಷಿಯಲ್ ಅಂತಾರೆ. ಈ ಬೀಚಸ್ಸು ತನಗೆ ಬೇಕು ಅಂತ ಮಾಡ್ಕೊಂಡಿದ್ದಾನೆ. ಕೆಲವೊಂದು ಕಡೆಗೆ ತಂದೆ ಆದಂಥ ದುಡ್ಡು ಸಲುವಾಗಿ ಫಾರೆಸ್ಟ್ಗಳ ಬೆಳೆಸ್ಕೊಂಡಿದ್ದಾನೆ. ಅದು ದುಡ್ಡಿಲ್ದಿರೋದು ಬೀಚ್ ಇದೆ, ಬೀಚ್ ಪಕ್ಕ ಫಾರೆಸ್ಟ್ ಇರೋದು, ಅಲ್ಲಿ ರೆಸಾರ್ಟ್ ಮಾಡೋದು ಅಂಥದ್ದು ಇರುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ ಆರ್ಟಿಫಿಷಿಯಲ್ ಎಕೋ ಸಿಸ್ಟಮ್ ಅಂತ ಹೇಳ್ತೀವಿ. ಕೆಲವು ಸಲ ಇದನ್ನು ನಾವು ಸ್ಟಡಿ ಆಫ್ ಬಯಾಲಜಿ ಓದೋದಕ್ಕೂ ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ನೇಚರ್ಗೆ ಇರುವಂಥದ್ದಕ್ಕೆ ಆರ್ಟಿಫಿಷಿಯಲ್ ಆಗಿ ಇಟ್ಕೊಂಡು ಓದೋದಕ್ಕೂ ಮಾಡಿರುವಂಥದ್ದು ಆಗಿರ್ಬೋದು. ಅಂಥದ್ದಕ್ಕೆಲ್ಲ ನಾವೇನಂತ ಕರಿತೀವಿ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಅದರ ಟೆರೆಸ್ಟ್ರಿಯಲ್ ಅಂತಂದರೆ ಲ್ಯಾಂಡಲ್ಲಿ ಇರುವಂಥದ್ದು, ಫಾರೆಸ್ಟು, ಡೆಸರ್ಟ್ಸು, ಗ್ರಾಸ್ ಲ್ಯಾಂಡ್ಸು, ಟಂಡ್ರಾ, ಕೋಸ್ಟಲ್ ರೀಜನ್ಸ್ ಇರುತ್ತಲ್ಲ ಅಂಥದಕ್ಕೆ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಹೇಳ್ತಾರೆ. ಲೆಂಟಿಕ್ ಅಂತಂದರೆ ಅಕ್ವಾಟಿಕ್ ಇರುತ್ತಲ್ಲ ಅಂಥದಕ್ಕೆ ಪಾಂಡ್ ಇರ್ಬೋದು, ರಿವರ್ಸ್ ಇರ್ಬೋದು, ಲೇಕ್ಸ್ ಇರ್ಬೋದು, ಅಂಥದಕ್ಕೆಲ್ಲ ಲೆಂಟಿಕ್ ಅಂತ ಹೇಳ್ತಾರೆ. ಲಾಟಿಕ್ ಅಂತಂದರೆ ಏನು, ಲೋಟಿಕ್ ಅಂತಂದರೆ ಲೆಂಟಿಕ್ಕಲ್ಲೇ ಬರುತ್ತೆ. ಆದರೆ ಏನಾಗುತ್ತೆ ಅಂದರೆ ದಟ್ ಫ್ಲೋ ಟು ಅದರ್ ಬಾಡೀಸ್ ಆಫ್ ವಾಟರ್ ಇವೆನ್ಚುಲಿ ಟು ದಿ ಓಷನ್. ದಿಸ್ ಸಿಸ್ಟಮ್ ಕ್ಯಾನ್ ಇನ್ಕ್ಲೂಡ್ ಸ್ಪ್ರಿಂಗ್ಸ್ ಇರ್ಬೋದು, ರಿವರ್ಸ್ ಇರ್ಬೋದು, ಸ್ಟ್ರೀಮ್ಸ್ ಇರ್ಬೋದು, ಅಂಥದಕ್ಕೆಲ್ಲ ಇದು ಅಕ್ವಾಟಿಕ್ಕೇನೆ. ಆದರೆ ದೇ ಗೋಯಿಂಗ್ ಟು ಕಂಬೈನ್ ವಿತ್ ದ ಓಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ ಲೋಟಿಕ್ ಅಂತ. ಆ ಥರದ್ದು ಇರುತ್ತೆ. ಬಯೋಡೈವರ್ಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದು ಯಾವುದು ಬಯೋಡಿವರ್ಸಿಟಿ ಇರುತ್ತಲ್ಲ ಅಂಥದನ್ನು ಹಾಟ್ಸ್ಪಾಟ್ ಅಂತ ಹೇಳ್ತಾರೆ. ಯಾಕೆಂದರೆ ಕೆಲವೊಂದು ಏನಾಗುತ್ತೆ ಅಂತಂದರೆ ಆ ಜಾಗದಲ್ಲಿ ಮಾತ್ರ ಹೈ ವಲ್ನರಬಿಲಿಟಿ, ಆ ಜಾಗದಲ್ಲಿ ಮಾತ್ರ ಅವು ಇರೋಕ್ಕೆ ಸಾಧ್ಯ ಆಗುತ್ತೆ. ಹೈ ರೀಪ್ಲೇಸಬಿಲಿಟಿ, ಅದನ್ನು ರೀಪ್ಲೇಸ್ ಮಾಡೋಕ್ಕಾಗದೇ ಇರೋವಂಥದ್ದು. ಆಮೇಲೆ ಲಾರ್ಜ್ ಜಿಯೋಗ್ರಫಿಕಲ್ ರೀಜನ್ಸ್ಗೆ ಇರುತ್ತಲ್ಲ ಅಂಥದಕ್ಕೆ ಏನಂತ ಕರಿತಾರೆ ನಾವು ಹಾಟ್ಸ್ಪಾಟ್ಸ್ ಅಂತ ಹೇಳ್ತಾರೆ. 30 ರೆಕಗ್ನೈಸ್ಡ್ ಹಾಟ್ಸ್ಪಾಟ್ಸ್ ಆರ್ ದೇರ್ ಇನ್ ದಿ ವರ್ಲ್ಡ್. ನಮ್ಮ ಇಂಡಿಯಾದಲ್ಲಿ 4 ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇದೆ. ಯಾವ್ಯಾವುದು ಅಂದರೆ ಹಿಮಾಲಯದಲ್ಲಿ ಇರ್ಬೋದು, ಇಂಡೋಬರ್ಮಾ ಇರ್ಬೋದು, ಅಥವಾ ಸುಂದರ್ ಲ್ಯಾಂಡ್ಸ್ ಅಂತ ಹೇಳ್ತಾರೆ, ಅದು ನಿಕೋಬಾರ್ ಐಲ್ಯಾಂಡ್ಸ್ ಅಂತ ಹೇಳ್ತಾರೆ, ಅಥವಾ ವೆಸ್ಟರ್ನ್ ಘಾಟ್ಸ್. ಈ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಇದ್ರ ಮೇಲೂ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಇದು ಇಟ್ಕೊಂಡು ನೀವು ಬರಿಬೇಕಾಗತ್ತೆ. ಏಕೆಂದ್ರೆ ಕೆಲವೊಂದು ಟರ್ಮಿನಾಲಜೀಸ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆಸಿಡ್ ರೈನ್ ಅಂತ ಇರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಅನ್ಬೋದು, ಸ್ಟೋನ್ ಲೆಪ್ರೆಸಿ ಅಂತ ಹೇಳ್ತಾರೆ, ಗ್ರೀನ್ ಹೌಸ್ ಗ್ಯಾಸಸ್ ಅಂತಾರೆ, ಗ್ಲೋಬಲ್ ವಾರ್ಮಿಂಗ್ ಅಂತಾರೆ. ದಿಸ್ ಆರ್ ದಿ ಟರ್ಮ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್, ವೆರಿ ಕಾಮನ್ ಟರ್ಮ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್. ಅದ್ರ ಮೇಲೆ ಬೇರೆ ಬೇರೆ ಥರ ಕ್ವಶನ್ಸ್ ನಿಮಗೆ ಕೇಳ್ತಾ ಹೋಗ್ತಾರೆ. ರೈನ್ ಆಸಿಡ್ ರೈನ್ ಅಂದರೆ ಏನು ಅಂದರೆ
pH <5 ಇತ್ತು ಅಂತಂದರೆ ಅಂಥದ್ದನ್ನು ನಾವು ಆ್ಯಸಿಡ್ ರೈನ್ ಅಂತ ಹೇಳ್ತೀವಿ. ಆ್ಯಸಿಡ್ ರೈನ್ ಏನಕ್ಕೆ ಅದೇನು ಮಾಡುತ್ತೆ ಅಂತಂದರೆ ಇಟ್ ಗೋಯಿಂಗ್ ಟು ರಿಲೀಸ್ ಟಾಕ್ಸಿಕ್ ಆ್ಯಸಿಡ್ಸ್. ಯಾಕೆಂದರೆ ಅದು ಯಾಕೆ ಅಸಿಡಿಕ್ ಆಗಿರುತ್ತೆ ಅಂತಂದರೆ ಇಟ್ ಗೋಯಿಂಗ್ ಟು ಕಂಟೈನ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ನೈಟ್ರಿಕ್ ಆ್ಯಸಿಡ್. ಆಸಿಡಿಕ್ ಇರೋದಕ್ಕೋಸ್ಕರ ಅದೇನಾಗುತ್ತೆ ಅಂತಂದರೆ ಅದು ಏನಾಗುತ್ತೆ ಅಂದರೆ ಆಕ್ಸೈಡ್ಸ್ ಆಫ್ ನೈಟ್ರೋಜನು, ಆಕ್ಸೈಡ್ಸ್ ಆಫ್ ಸಲ್ಫರು ಜೊತೆಗೆ ವಾಟರ್ ಕಂಬೈನ್ ಆದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಆ್ಯಸಿಡ್ ರೈನಿಗೆ ಬೀಳ್ತಾ ಹೋಗುತ್ತೆ. ಸೊ ಅದೇನಾಗುತ್ತೆ ಅಂದರೆ ಟಾಕ್ಸಿಕ್ ಗ್ಯಾಸಸ್ಸು ಅದಕ್ಕೆ ಅಯಾನ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಅದೇನು ಮಾಡುತ್ತೆ, ಕೆಲವೊಂದು ಮಾನ್ಯುಮೆಂಟ್ಸ್ನ, ಕೆಲವೊಂದು ಸ್ಟೋನ್ಸ್ನ, ರಾಕ್ಸ್ನ ಏನು ಮಾಡುತ್ತದು ತೂತ್ ಅಲ್ಲಲ್ಲೇ ತೂತ್ ಲೆಪ್ರಸಿ ಅದಕ್ಕೆ ಹೇಗಾಗತ್ತಲ್ಲ ಆ ಥರ ತೂತ್ ಮಾಡುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೋನ್ ಲೆಪ್ರಸಿ ಅಂತೀವಿ. ನಮ್ಮದು ಫೇಮಸ್ ಎಕ್ಸಾಂಪಲ್ ಯಾವುದು ಅಂದರೆ ತಾಜ್ ಮಹಲ್ನ ತೊಗೊಂಡ್ರೆ ತಾಜ್ ಮಹಲ್ಲು ಸಲ್ಫರ್ ಡೈಆಕ್ಸೈಡಿಂದ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಥರದಕ್ಕೆ ನಾವೇನಂತ ಕರಿತೀವಿ, ಸ್ಟೋನ್ ಲೆಪ್ರಸಿ ಮತ್ತು ಆ್ಯಸಿಡ್ ರೈನು ದೇ ಆರ್ ಇಂಟರ್ ರಿಲೇಟೆಡ್. ಆ ಥರ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ. ಕಾರ್ಬನ್ ಮಾನಾಕ್ಸೈಡು ಅಥವಾ ಮೀಥೇನ್ ಇರ್ಬೋದು, ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ನೈಟ್ರೋಜನ್ ಆಕ್ಸೈಡ್ ಇರ್ಬೋದು, ಪಾರ್ಟಿಕ್ಯುಲೇಟ್ ಇರ್ಬೋದು, ಓಝೋನ್ ಇರ್ಬೋದು, ಇದೆಲ್ಲದಕ್ಕೂ ನಾವೇನಂತ ಕರಿತೀವಿ, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಸೊ ನಿಮಗೆ ವಾಟರ್ ವೇಪರು ಇದ್ದೇ ಇರುತ್ತೆ. ಕಾರ್ಬನ್ ಮಾನಾಕ್ಸೈಡು ಅಥವಾ ಕಾರ್ಬನ್ ಡೈಆಕ್ಸೈಡು ನಮ್ಮದು ವೆಹಿಕಲ್ ಇಂದ ಟ್ರಾನ್ಸ್ಪೋರ್ಟ್ ಸಿಸ್ಟಮಿಂದ ಮ್ಯಾಕ್ಸಿಮಮ್ ಬರ್ತಾ ಹೋಗುತ್ತೆ. ಮೀಥೇನ್ ಎಲ್ಲಿಂದ ಬರುತ್ತೆ ಅಂತಂದರೆ ಅಗ್ರಿಕಲ್ಚರಿಂದ ಬರುತ್ತೆ. ನೈಟ್ರಸ್ ಆಕ್ಸೈಡು ಮತ್ತು ಓಝೋನ್ ಏನಾಗುತ್ತೆ ಅಂದರೆ ಇಂಡಸ್ಟ್ರಿಯಲ್ ನಾವು ಮೆಟೀರಿಯಲ್ಸ್ ಯೂಸ್ ಮಾಡೋದ್ರಿಂದ ಬರ್ತಾ ಹೋಗುತ್ತೆ. ಇದೆಲ್ಲದಕ್ಕೂ ಅವ್ರೇನಂತ ಕರೀತಾರೆ, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರೀತಾರೆ. ಈ ಗ್ರೀನ್ ಹೌಸ್ ಗ್ಯಾಸಸ್ ಏನು ಮಾಡಿ ಇದನ್ನು ಪ್ರೈಮರಿ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಇವು ಏನು ಮಾಡ್ತವೆ, ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್ ಟು ಫಾರ್ಮ್ ಮಚ್ ಮೋರ್ ಪೊಲ್ಯೂಟೆಂಟ್ಸ್. ಅದಕ್ಕೆ ಸೆಕೆಂಡ್ರಿ ಗ್ರೀನ್ ಹೌಸ್ ಗ್ಯಾಸಸ್ ಅಂತಾರೆ. ಈ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ ಅಂದರೆ ವಾರ್ಮಿಂಗು ಆಗ್ತಾ ಹೋಗುತ್ತೆ. ಸೊ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು ಅಂದರೆ ಟೆಂಪ್ರೇಚರ್ ಆಫ್ ದಿ ಕ್ಲೈಮೇಟ್ ಏನಿದೆಯಲ್ಲ ಅಥವಾ ಟೆಂಪ್ರೇಚರ್ ಆಫ್ ದಿ ಅರ್ತ್, ಆ ಕ್ಲೈಮೇಟ್ ಏನಾಗ್ತಿದೆಯಲ್ಲ ಅದು ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಕ್ಲೈಮೇಟ್ ಚೇಂಜ್ ಅಂತಾರೆ ಅಥವಾ ಕ್ಲೈಮೇಟ್ ಅಂತ ಓಡ್ತಾರೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರೆ. ಇದೆಲ್ಲ ಒಂದಕ್ಕೊಂದು ಇಂಟರ್ ರಿಲೇಟ್ ಆಗಿರುವಂಥ ಪದಗಳು. ಇದರಿಂದ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗಿಂದ ಏನಾಗುತ್ತೆ ಅಂದರೆ ಸಿ ಲೆವೆಲ್ಲು ರೈಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಮೆಲ್ಟ್ ಆಗ್ತಾ ಹೋಗುತ್ತೆ. ಗ್ಲೇಷಿಯರ್ಸ್ ಇರ್ಬೋದು, ಓಷನ್ಸ್ ಐಸ್ಲ್ಯಾಂಡ್ಸ್ ಇರ್ಬೋದು, ಅದೆಲ್ಲ ಏನಾಗ್ತಾ ಹೋಗುತ್ತೆ, ಮೆಲ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ದೋಸ್ ಆರ್ ದಿ ಎಫೆಕ್ಟ್ಸ್ ಆಫ್ ದಿ ಗ್ಲೋಬಲ್ ವಾರ್ಮಿಂಗ್ ಯಾಕಾಗುತ್ತೆ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ಸು ಜಾಸ್ತಿ ಆದಾಗ ಗ್ಲೋಬಲ್ ವಾರ್ಮಿಂಗು ಆಗ್ತಾ ಹೋಗುತ್ತೆ. ಅಗೇನ್ ಗ್ಲೋಬಲ್ ವಾರ್ಮಿಂಗಿಂದ ಇನ್ನೊಂದು ಎಫೆಕ್ಟ್ ಏನಾಗುತ್ತೆ ಅಂದರೆ ಡೆಸರ್ಟಿಫಿಕೇಶನ್ ಅಂತ ಹೇಳ್ತೀವಿ. ಲ್ಯಾಂಡೆಲ್ಲ ಡಿಗ್ರೇಡ್ ಆಗಿಬಿಟ್ಟು ಡ್ರೈ ಏರಿಯಾ ಆಗಿಬಿಟ್ಟು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಕ್ಲೈಮೆಟಿಕ್ ವೇರಿಯೇಷನ್ ಹ್ಯೂಮನ್ ಆ್ಯಕ್ಟಿವಿಟಿಯಿಂದ ಆಗ್ತಾ ಹೋಗುತ್ತೆ. ಏನಕ್ಕೆ ಆಗ್ಬೋದು ಅಂದರೆ ಅರ್ಬನೈಸೇಷನ್ನು, ಗ್ರೌಂಡ್ ವಾಟರ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ, ಡಿಫಾರೆಸ್ಟೇಷನ್ ಮಾಡೋದ್ರಿಂದ, ನ್ಯಾಚುರಲ್ ಡಿಸಾಸ್ಟರ್ ಇರ್ಬೋದು, ಅದೆಲ್ಲದಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಡೆಸರ್ಟಿಫಿಕೇಶನ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ ಸಹಲ್ ರೀಜನ್ ಆಫ್ರಿಕಾದಲ್ಲಿದೆ. ಅದೇನಾಗ್ತಾ ಇದೆ ಅಂದರೆ ಬರ್ತಾ ಏನಾಗ್ತಾ ಇದೆ, ಫರ್ಟೈಲ್ ಲ್ಯಾಂಡ್ ಇದ್ದಿದ್ದು ಡೆಸರ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅದಕ್ಕೆ ಏನಂತ ಕರಿತೀವಿ ನಾವು, ಡೆಸರ್ಟಿಫಿಕೇಶನ್ ಅಂತ ಹೇಳ್ತೀವಿ. ಸಹಲ್ ರೀಜನ್ ಇನ್ ಆಫ್ರಿಕಾ ಎಕ್ಸಾಂಪಲ್ ಇದೆ. ಕ್ಲೈಮೇಟ್ ಚೇಂಜ್ ಅಂತ ಏನು, ರೈಸ್ ಇನ್ ಟೆಂಪ್ರೇಚರು, ಗ್ಲೋಬಲ್ ವಾರ್ಮಿಂಗ್ ಅಂತಾರೆ. ಅದಕ್ಕೇನು ಗ್ಲೋಬಲ್ ವಾರ್ಮಿಂಗು ಆಗ್ಬೋದು, ಗ್ಲೋಬಲ್ ಕೂಲಿಂಗು ಆಗ್ಬೋದು. ದೇರ್ ವಿಲ್ ಬಿ ಚೇಂಜ್ ಇನ್ ದಿ ಟೆಂಪ್ರೇಚರ್. ಸರ್ಫೇಸಲ್ಲಿ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾರೆ. ಈಗ ನೌಡೇಸ್ ತುಂಬ ಜನ ಕ್ಲೈಮೇಟ್ ಚೇಂಜ್ ಅಂತ ಪದನ ಉಪಯೋಗಿಸ್ತಾರೆ. ಹಾಗಾಗಿ ಅದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಅಗೇನ್ ಡಿಫಾರೆಸ್ಟೇಷನ್ ಅಂದರೆ ಮರಗಳನ್ನ ಕಡಿತಾ ಹೋಗ್ತೀವಲ್ಲ, ಅದಕ್ಕೆ ಡಿಫಾರೆಸ್ಟೇಷನ್ ಅಂತ ಹೇಳ್ತೀವಿ. ಅದಕ್ಕೆ ರೀಸನ್ಸ್ ಏನಂದರೆ ನ್ಯಾಚುರಲ್ ರೀಸನ್ಸ್ ಇರ್ಬೋದು, ಮ್ಯಾನ್ಮೇಡ್ ರೀಸನ್ಸ್ ಇರ್ಬೋದು. ನ್ಯಾಚುರಲ್ ರೀಸನ್ಸ್ ಯಾವುದು ಅಂತಂದರೆ ಈ ಹರಿಕೇನ್ಸ್ ಬರೋದು, ಫೈರ್ಸ್ ಆಗೋದು, ಪ್ಯಾರಾಸೈಟ್ಸ್ ಆಗೋದು, ಫ್ಲಡ್ಸ್ ಆಗೋದು. ಹ್ಯೂಮನ್ ಆ್ಯಕ್ಟಿವಿಟಿ ಅಂತಂದರೆ ನಾವು ಟಿಂಬರ್ ಎಕ್ಸ್ಟ್ರಾಕ್ಷನ್ ಮಾಡೋದು, ಕ್ಯಾಟಲ್ ಬ್ರೀಡಿಂಗ್ ಮಾಡೋವಂಥದ್ದು, ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡೋದು, ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡೋದು, ಆ ಥರ ಅಗ್ರಿಕಲ್ಚರಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋಗೋದು. ಇದೆಲ್ಲ ಕಾರಣಕ್ಕೆ ಏನಾಗ್ತಾ ಹೋಗುತ್ತೆ ಅಂದರೆ ಆ ಫಾರೆಸ್ಟ್ಗಳನ್ನ ನಾವೇನು ಮಾಡ್ತಾ ಹೋಗ್ತೀವಿ, ಈವನ್ ಅರ್ಬನೈಸೇಷನ್ ಮಾಡ್ಕೊಳ್ಳೋದು. ಇದರಿಂದ ಏನಾಗುತ್ತೆ, ಫಾರೆಸ್ಟು ಹಾಳಾಗಿ ಹೋಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಆಗುತ್ತೆ ಡಿಫಾರೆಸ್ಟೇಷನ್ ಅಂದ್ರೇನು, ಮತ್ತು ಗ್ಲೋಬಲ್ ವಾರ್ಮಿಂಗು, ಗ್ರೀನ್ ಹೌಸ್ ಎಫೆಕ್ಟ್ಸು. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಇಂಟರ್ ರಿಲೇಟೆಡ್. ಅಪಾರ್ಟ್ ಫ್ರಮ್ ದಿಸ್, ನಮ್ಮ ಮನೆ ಒಳಗಡೆನೂ ಕಾಮನ್ ಇಂಡೋರ್ ಏರ್ ಪೊಲ್ಯೂಟೆಂಟ್ಸ್ ಇರುತ್ತೆ. ಅದ್ರ ಬಗ್ಗೆನೂ ಕ್ವಶನ್ಸ್ ಕೇಳಿದ್ದಾರೆ. ಕಾರ್ಬನ್ ಮಾನಾಕ್ಸೈಡು, ರಡಾನು, ಆಮೇಲೆ ನೈಟ್ರೋಜನ್ ಡೈಆಕ್ಸೈಡು, ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಇರ್ಬೋದು, ಲೆಡ್ ಪಾರ್ಟಿಕಲ್ಸ್ ಇರ್ಬೋದು, ಆಸ್ಪಿಸ್ಟಸ್ಸು, ಮೋಲ್ಡು, ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಇಂಡೋರ್ ಏರ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಬಿಕಾಸ್ ನಮಗೆಲ್ಲ ಯೂಸ್ ಮಾಡೋವಂಥದ್ದು ನ್ಯಾಚುರಲ್ ಆಗಿರೋವಂಥದ್ದು, ಆರ್ಗ್ಯಾನಿಕ್ ಆಗಿರೋವಂಥದ್ದು ಯಾವುದು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಕಂಟೈನ್ ಲಾಟ್ ಆಫ್ ಪೊಲ್ಯೂಟೆಂಟ್ಸ್ ಇರುತ್ತೆ. ಸೊ ಇಂಡೋರ್ ಪೊಲ್ಯೂಟೆಂಟ್ಸ್ ನಾವು ಯೂಸ್ ಮಾಡುವಂಥ ಕೆಮಿಕಲ್ಸ್ ಯಾವುದು ಇರುತ್ತೆ ಅಂದರೆ ರೆಡಾನ್ ಇರುತ್ತೆ, ವಿಚ್ ಇಸ್ ರೇಡಿಯೋ ಆಕ್ಟಿವ್ ಇನ್ ನೇಚರ್. ಆಮೇಲೆ ನೈಟ್ರೋಜನ್ ಡೈಆಕ್ಸೈಡ್ ಇರುತ್ತೆ, ಸ್ಮೋಕ್ ಇರ್ಬೋದು, ಲೆಡ್ ಪಾರ್ಟಿಕಲ್ಸ್ ಇರ್ಬೋದು, ಇದೆಲ್ಲ ಇರುತ್ತೆ.
ಸರ್ಫೇಸ್ ಓಝೋನ್ ಮತ್ತು ಸರ್ಫೇಸ್ ಓಝೋನ್ ಏರ್ ಪೊಲ್ಯೂಟೆಂಟ್ ಇನ್ ಅರ್ಬನ್ ಏರಿಯಾಸ್ ವಿಚ್ ಇರಿಟೇಟ್ಸ್ ಐಸ್ ಆಲ್ಸೋ ರೆಸ್ಪಿರೇಟರಿ ಟ್ರ್ಯಾಕ್ ಅದನ್ನೆಲ್ಲ ತೊಂದರೆ ಮಾಡ್ತಾ ಹೋಗುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಯಾವ್ಯಾವ ರೀತಿ ಪೊಲ್ಯೂಟೆಂಟ್ಸ್ ಇದೆ, ಆ ಪೊಲ್ಯೂಟೆಂಟ್ಸಿಂದ ಏನು ಎಫೆಕ್ಟ್ ಆಗುತ್ತೆ, ಹಾರ್ಮ್ಫುಲ್ ಎಫೆಕ್ಟ್ ಏನೋ ಅದನ್ನು ಹೆಂಗೆ ತಡಿಬೋದು ಅದನ್ನು ನೀವು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಆಮೇಲೆ ಡಾಮಿನೆಂಟ್ ಸೋರ್ಸ್ ಆಫ್ ಪೊಲ್ಯೂಷನ್ ಡ್ಯೂ ಟು ದಿ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇನ್ ಅರ್ಬನ್ ಏರಿಯಾಸ್ ಇಸ್ ಡ್ಯೂ ಟು ರೋಡ್ ಟ್ರಾನ್ಸ್ಪೋರ್ಟ್. ಸ್ಮೋಕ್, ನಾವು ಸಿಗರೆಟಿಂದ ಏನು ಬರ್ತೀವಲ್ಲ 200 ನೋನ್ ಪಾಯ್ಸನ್ಸ್ ಇರುತ್ತೆ, ವಿಚ್ ಇನ್ಕ್ಲೂಡ್ಸ್ 60 ಕಾರ್ಸಿನೋಜೆನಿಕ್ಸ್. ಕಾರ್ಸಿನೋಜೆನಿಕ್ಸ್ ಅಂತಂದ್ರೆ ಏನು, ಕ್ಯಾನ್ಸರ್ ಕಾಸಿಂಗ್ ಇರುವಂಥದ್ದು. ಅದ್ರ ಪಾರ್ಟಿಕಲ್ ಸೈಜ್ ಎಷ್ಟಿರುತ್ತೆ ಅಂದರೆ ಲೆಸ್ ದ್ಯಾನ್ 1 ಮೈಕ್ರೋಮೀಟರ್ ಇರುತ್ತೆ. 25% ಡೆಪಾಸಿಟೆಡ್ ಇದ್ದಿ ಲಂಗ್ಸಲ್ಲಿ ಅದು ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಪ್ಯಾಸಿವ್ ಸ್ಮೋಕರ್ಸ್ಗೂ ಲಂಗ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅಗೇನ್ ನಾವು ಇನ್ನೊಂದು ನಾನು ಹೇಳಿದೆ ಸೆಕೆಂಡ್ರಿ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದೆ. ಪ್ರೈಮರಿ ಪೊಲ್ಯೂಟೆಂಟ್ಸಿಂದ ಅವು ಕಂಬೈನ್ ಆಗಿ ಅದರಿಂದ ಸೆಕೆಂಡ್ರಿ ಪೊಲ್ಯೂಟೆಂಟ್ ಬರುತ್ತೆ. ಸೊ ಹಾಗಾಗಿ ನಾವು ಪ್ಯಾನ್ ಅಂತ ಹೇಳ್ತೀವಿ. ಪರಾಕ್ಸಿ ಅಸೆಟೈಲ್ ನೈಟ್ರೇಟ್ ಇಟ್ಸ್ ಎ ಸೆಕೆಂಡ್ರಿ ಏರ್ ಪೊಲ್ಯೂಟೆಂಟ್. ಈ ಕ್ವಶನ್ 2-3 ಸಲ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ, ಸೆಕೆಂಡ್ರಿ ಏರ್ ಪೊಲ್ಯೂಟೆಂಟ್ ಅಂತ ಕರಿತೀವಿ. ಎಗೇನ್ ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ SO2 NO2 ಅದಕ್ಕೆಲ್ಲ ನಾವು ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಸೊ SO2 ಕಲರ್ಲೆಸ್ ಇರಿಟೆಂಟ್ ಗ್ಯಾಸ್ ದಟ್ ಕಾಸಸ್ ದಿ ಕರೋಷನ್ ಆಫ್ ದಿ ಬಿಲ್ಡಿಂಗ್. ನಾನು ಅದನ್ನೇ ಹೇಳ್ದಂಗೆ ತಾಜ್ ಮಹಲ್ ದಟ್ ಬಿಕಾಸ್ ಆಫ್ ದಟ್ ಅಥವಾ ಸ್ಟೋನ್ ಲೆಪ್ರೆಸಿ ಆಗೋದು SO2 ಇಂದನೇ ಆಗುತ್ತೆ. ಪರ್ಮಿಸಬಲ್ ಕಾನ್ಸಂಟ್ರೇಷನ್ ಆಫ್ ದಿ ಪರ್ಟಿಕ್ಯುಲೇಟ್ ಮ್ಯಾಟರ್ ಎಷ್ಟಿರುತ್ತೆ ಅಂದರೆ 10 ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಇರೋದು ಎಷ್ಟಿರುತ್ತೆ ನೀರಲ್ಲಿ ಅಂದರೆ 60 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಇರಬೇಕಾಗತ್ತೆ. 2.5 ಇದ್ದರೆ 40 ಇರಬೇಕಾಗತ್ತೆ. ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ನೋಡಿ, ಇಲ್ಲೊಂದು ಥರದ ಟ್ರಿಕ್ಕಿ ಕ್ವಶನ್ ಕೇಳಿದರೆ ಹಾಗಾಗಿ ಆ ಕ್ವಶನ್ನೇ ಹಾಕ್ಕೊಂಡಿದ್ದೀನಿ. ವಿಚ್ ಆಫ್ ದಿ ಫಾಲೋಯಿಂಗ್ ಪೊಲ್ಯೂಟೆಂಟ್ಸ್ ಇಸ್ ಅ ಮೇಜರ್ ಕಾಸ್ ಫಾರ್ ದಿ ರೆಸ್ಪಿರೇಟರಿ ಡಿಸೀಸಸ್ ಅಂತ ಕೇಳ್ತಾ ಇದ್ದಾರೆ. ನಾವೇನು ಅಂದ್ಕೊಳ್ತೀವಿ, ನೈಟ್ರೋಜನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು, ವೋಲ್ಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸು ಎಲ್ಲನೂ ಹೌದು, ಆಲ್ ದೀಸ್ ಥಿಂಗ್ಸ್ ವಿಲ್ ಕಾಸ್. ಬಟ್ ಮೇಜರಾಗಿ ಮಾಡೋದು ಯಾವುದು ಅಂದರೆ ಸಸ್ಪೆಂಡೆಡ್ ಫೈನ್ ಪಾರ್ಟಿಕಲ್ಸ್ ಇರುತ್ತಲ್ಲ ಅದು. ಸೊ ನಿಮ್ಗೆ ಏನಾಗಿರುತ್ತೆ ಅಂದರೆ ಮೋರ್ ದ್ಯಾನ್ 1 ಕ್ವಶನ್ಗೆ ಆನ್ಸರ್ ಅನಿಸ್ತಿರುತ್ತೆ, ಆದರೆ ಮೋರ್ ಅಪ್ರೋಪ್ರಿಯೇಟ್ ಆಗಿರುವಂಥದ್ದು ನೀವು ಹೇಳಬೇಕಾಗತ್ತೆ. ಸೊ ಹಾಗಾಗಿ ಸಸ್ಪೆಂಡೆಡ್ ಫೈನ್ ಪಾರ್ಟಿಕಲ್ಸು ರೆಸ್ಪಿರೇಟರಿ ಡಿಸೀಸಸ್ಗೆ ಕಾರಣ ಆಗುತ್ತೆ. ಎಗೇನ್ ಸ್ಮೋಕ್ ಅಂತ ಒಂದು ಹೊಸ ಪದ ಯೂಸ್ ಮಾಡ್ತೀವಿ. ಅದು ಸ್ಮೋಕು ಮತ್ತು ಫಾಗ್ ಎರಡು ಸೇರ್ಕೊಂಡಾಗ ಸ್ಮಾಗ್ ಆಗಿರುತ್ತೆ. ಸೊ ಸ್ಮಾಗ್ ಏನಕ್ಕಾಗತ್ತೆ ಅಂದರೆ ವೆಹಿಕಲ್ಸಿಂದ, ಇನ್ಸಲ್ಟಿನೇಟರ್ಸು, ಆಯಿಲ್ ಪೇಂಟ್ಸು ಅಲ್ಲಿಂದ ಎಲ್ಲ ಬರ್ತಾ ಹೋಗುತ್ತೆ. ಇದನ್ನು ಯಾರು ಫಸ್ಟು ಕಾಯಿನ್ ಮಾಡಿದ್ದು ವರ್ಡ್ನ ಅಂತಂದರೆ ಡಾಕ್ಟರ್ ಹೆನ್ರಿ ಆಂಟೋನಿ ಅನ್ನೋನು. ಫ್ಲೋರೋಕ್ಲೋರೋಕಾರ್ಬನ್ಸ್ ಆರ್ ದಿ ಮೇನ್ ಕಲ್ಪ್ರಿಟ್ ಫಾರ್ ದಿ ಫೋಟೋಕೆಮಿಕಲ್ ಸ್ಮಾಗ್. ಇದರಿಂದ ಏನಾಗುತ್ತೆ ಅಂದರೆ ರಿಕೆಟ್ಸು, ಥ್ರೋಟ್ ಕ್ಯಾನ್ಸರು, ಬ್ರೀದಿಂಗ್ ಪ್ರಾಬ್ಲಮ್ಸು ಅದೆಲ್ಲ ಬರುವಂಥದ್ದು ಆಗ್ತಾ ಹೋಗುತ್ತೆ. ಸೊ ಫೋಟೋಕೆಮಿಕಲ್ ಸ್ಮಾಗ್ ಯಾವುದಕ್ಕಾಗತ್ತೆ ಅಥವಾ ಅದು ಇಟ್ ಇನ್ಕ್ಲೂಡ್ಸ್ ವಾಟ್ ಅಂತಂದರೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ನು, ಓಝೋನು ಮತ್ತು ಪ್ಯಾನ್ ಇಸ್ ಎ ಸೆಕೆಂಡ್ರಿ ಪೊಲ್ಯೂಟೆಂಟು. NO3 ಮತ್ತು O3 ಏನಿದೆಯಲ್ಲ ಅದು ಪ್ರೈಮರಿ ಇದು. ಆಲ್ಸೋ ದೇ ಗೋಯಿಂಗ್ ಟು ಆಲ್ಸೋ ಡ್ಯಾಮೇಜ್ ದಿ ವೆಜಿಟೇಷನ್. ಅದೇನಾಗುತ್ತೆ ಅಂದರೆ ಬಂದು ಎಲ್ಲ ಗಿಡಗಳ ಮೇಲೆ ಕೂತ್ಕೊಳ್ಳುತ್ತೆ ಇದೆಲ್ಲನೂ. ಅವಾಗ ಏನಾಗುತ್ತೆ, ಫೋಟೋಕೆಮಿಕಲ್ ಸ್ಮಾಗ್ ಏನಾಗುತ್ತೆ, ಬಂದು ಗಿಡಗಳ ಮೇಲೆ ಕೂತ್ಕೊಳ್ಳುತ್ತೆ, ಫೋಟೋಸಿಂಥಸಿಸ್ ಕರೆಕ್ಟ್ ಆಗಲ್ಲ, ಹಾಗಾಗಿ ನಿಮಗೆ ವೆಜಿಟೇಷನ್ನು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ದಿಸ್ ಆರ್ ದಿ ಔಟ್ ಆಫ್ ಸ್ಮಾಗ್. ಎಗೇನ್ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನಾ. ಇಟ್ಸ್ ಎ ಸ್ಕೀಮ್ ಆಫ್ ದಿ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಪ್ರೊವೈಡಿಂಗ್ ದಿ LPG ಕನೆಕ್ಷನ್ ಟು ದಿ ವುಮೆನ್ ಫ್ರಮ್ ದಿ ಬಿಲೋ ಪಾವರ್ಟಿ ಲೈನ್ ಹೌಸ್ ಹೋಲ್ಡ್ಸು. ಸೊ ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಯಾವಾಗಿತ್ತು, ಯಾವ ಪೀರಿಯಡಲ್ಲಿ ಆಯಿತು ಅಂತಲೂ ಕೇಳ್ಬೋದು. ಇದು ನೀವು ನೆನ್ಪಿಟ್ಕೊಂಡು ಮಾಡಬೇಕಾಗತ್ತೆ. ಎಗೇನ್ ಈಗ ಏರ್ ಕ್ವಾಲಿಟಿ ಸರಿ ಇರುವಂಥ ಮ್ಯಾನೇಜ್ ಮಾಡೋದಕ್ಕೆ ಆ್ಯಕ್ಟ್ ಇದೆ. ಆ್ಯಕ್ಟ್ಗೆ ನಾವು ಏರ್ ಆ್ಯಕ್ಟ್ ಅಂತ ಹೇಳ್ತೀವಿ. 1981 ಮಾಡಿದ್ರು. ಅದು ಏರ್ ಕ್ವಾಲಿಟಿನ ಇದು ಮಾಡೋದಕ್ಕೋಸ್ಕರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದರೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು, ಅದಕ್ಕೆ ನಾವು ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಅಂತ ಹೇಳ್ತೀವಿ. ಎಗೇನ್ ಸ್ಟೇಟ್ ಕಂಟ್ರೋಲ್ ಬೋರ್ಡ್ ಇರುತ್ತೆ. ಸೊ ದೇ ಗೋಯಿಂಗ್ ಟು ಕಂಟ್ರೋಲ್. ಆ್ಯಕ್ಚುಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ ಅದು ಡೆಲ್ಲಿನಲ್ಲಿರುತ್ತೆ. ಸೊ ಅದ್ರದ್ದು ಅಪೆಕ್ಸ್ ಲೆವೆಲ್ಲಿ ಸ್ಟೇಟಲ್ಲಿ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಅದನ್ನು ನೀವು ನೋಡ್ಕೊಂಡ್ರೆ ಕ್ವಶನ್ಸ್ ಕೇಳ್ಬೋದು. ಆಯ್ತು. ಈಗ ಫ್ಲೈ ಆ್ಯಶ್ ಫೈನ್ಲಿ ಡಿವೈಡೆಡ್ ಪಾರ್ಟಿಕಲ್ ಪ್ರೊಡ್ಯೂಸ್ಡ್ ಬೈ ದಿ ಕಂಬರ್ಷನ್ ಆಫ್ ದಿ ಗ್ಯಾಸ್. ಸೊ ಅದ್ರದ್ದು ಮ್ಯಾಕ್ಸಿಮಮ್ ಸೈಜ್ ಎಷ್ಟಿರುತ್ತೆ ಇದಿರುತ್ತೆ. ಈ ಫ್ಲೈ ಆ್ಯಶ್ ಏನು ಮಾಡ್ಬೋದು ನಾನು ಅಂದರೆ ಮತ್ತೆ ರೀಯೂಸ್ ಮಾಡ್ಕೊಳ್ತಾರೆ. ಥರ್ಮಲ್ ಪ್ಲ್ಯಾಂಟಲ್ಲಿ ಅದು ಪ್ರೊಡ್ಯೂಸ್ ಆಗುತ್ತೆ. ಅಗ್ರಿಕಲ್ಚರಲ್ ಮೈಕ್ರೋನ್ಯೂಟ್ರಿಯೆಂಟಿಯಾಗಿ ಯೂಸ್ ಮಾಡ್ಬೋದು, ವೆಟ್ಲ್ಯಾಂಡ್ ಡೆವಲಪ್ಮೆಂಟಿಗೆ ಯೂಸ್ ಮಾಡ್ಬೋದು, ಡ್ಯಾಮ್ ಆ್ಯಂಡ್ ವಾಟರ್ ಹೋಲ್ಡಿಂಗ್ ಸ್ಟ್ರಕ್ಚರ್ಸಲ್ಲಿ ಯೂಸ್ ಮಾಡ್ಬೋದು, ಬ್ರಿಕ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ಬೋದು, ಎಲ್ಲ ಕಡೆಗೂ ಯೂಸ್ ಮಾಡ್ತಾರೆ. ಸೊ ಎಕೋ ಫ್ರೆಂಡ್ಲಿ ಅಂದರೆ ನನಗೇನು ವೇಸ್ಟ್ ಬರುತ್ತಲ್ಲ ಅದು ನಾನು ಮತ್ತೆ ಏನು ಮಾಡ್ತಾ ಇದ್ದೀನಿ, ನಾನು ರೀಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಫ್ಲೈ ಆ್ಯಶ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಏಕೆನ್ ಈಗ ಈ ಏರ್ ಪೊಲ್ಯೂಷನ್ ಎಲ್ಲ ತಡಿಬೇಕು ಅಂತಂದರೆ ಇಂಡಸ್ಟ್ರಿಗಳಿಗೆಲ್ಲ ನಾವೇನು ಮಾಡ್ತೀವಿ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್ಗಳನ್ನ ಹಾಕ್ತಾರೆ. ಅದ್ರದ್ದು ಎಫಿಷಿಯನ್ಸಿ ಎಷ್ಟಿರುತ್ತೆ ಅಂದರೆ 95 to 99% ಇರುತ್ತೆ. ಥರ್ಮಲ್ ಪವರ್ ಪ್ಲ್ಯಾಂಟ್ಸಲ್ಲಿ ಅದನ್ನು ನಾವು ಯೂಸ್ ಮಾಡ್ತೀವಿ.
ಅಗೇನ್ ಇದು ಸಮಥಿಂಗ್ ಅಬೌಟ್ ದಿ ಏರ್ ಪೊಲ್ಯೂಷನ್ ಆಯಿತು. ಈಗ ವಾಟರ್ ಪೊಲ್ಯೂಷನ್ಗೆ ಬರೋಣ. ಸೊ ವಾಟರ್ ಪೊಲ್ಯೂಷನ್ಗೆ ಮೇಯ್ನಾಗಿ ರಿವರ್ಸ್ಗೆ ಪ್ರಾಬ್ಲಮ್ ಮಾಡೋದು ಪರ್ಟಿಕ್ಯುಲರ್ಲಿ ಇಂಡಿಯಾ ಯಾವುದು ಅಂದರೆ ಅನ್ಟ್ರೀಟೆಡ್ ಸಿವೇಜ್ ವಾಟರು. ಸೊ ಅಗೇನ್ ಅದನ್ನು ಟ್ರೀಟ್ ಮಾಡೋದು ಹೇಗೆ ಅಂದರೆ ಏರೋಬಿಕ್ ಪ್ರೋಸೆಸ್ ಅಂತಾರೆ, ಅಥವಾ ಆ್ಯಕ್ಟಿವೇಟೆಡ್ ಸ್ಲಡ್ಜ್ ಪ್ರೋಸೆಸ್ ಅಂತ ಹೇಳ್ತಾರೆ. ಇಲ್ಲೇನು ಮಾಡ್ತಾರೆ, ಸ್ಲಡ್ಜ್ಗಳನ್ನ ಇಟ್ಟಿರ್ತಾರೆ, ಥಿಕ್ನಿಂಗ್ ಮಾಡ್ತಾರೆ, ಸೆಡಿಮೆಂಟೇಷನ್ ಮಾಡ್ತಾರೆ, ಸ್ಕ್ರೀನಿಂಗ್ ಮಾಡ್ತಾರೆ, ಮಾಡಿಬಿಟ್ಟು ಡೊಮೆಸ್ಟಿಕ್ ವಾಟರ್ ಟ್ರೀಟ್ಮೆಂಟ್ನ ಮಾಡ್ತಾ ಹೋಗ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸ್ಲಡ್ಜಿಂದ ತೆಗೆದ ಮೇಲೆ ಬಯಾಲಜಿಕಲ್ ಆಕ್ಸಿಡೇಷನ್ ಪ್ರೋಸೆಸ್ ಮಾಡ್ತಾರೆ, ಕ್ಲೋರಿನ್ ಹಾಕ್ತಾರೆ, ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಅದನ್ನು ತೆಗಿತಾರೆ. ಎಗೇನ್ ಓಝೋನ್ ಮಾಡಿಬಿಟ್ಟು ಟೇಸ್ಟ್ಗೆ ಮತ್ತು ಕಾರ್ಬನ್ ಹಾಕಿ ಕಲರ್ನ ರಿಮೂವ್ ಮಾಡ್ತಾರೆ. ದೀಸ್ ಆರ್ ದಿ ಪ್ರೋಸೆಸ್. ಫಸ್ಟ್ ಏನು ಮಾಡ್ತಾರೆ, ಆ್ಯಕ್ಟಿವೇಟೆಡ್ ಸ್ಲಡ್ಜ್ಗೆ ಹಾಕಿ ಬಿಡ್ತಾರೆ, ಥಿಕ್ನಿಂಗ್ ಆಗುತ್ತೆ, ಸೆಡಿಮೆಂಟೇಷನ್ ಆಗುತ್ತೆ, ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ, ಆಮೇಲೆ ಬಯಾಲಜಿಕಲ್ ಆಕ್ಸಿಡೇಷನ್ ಮಾಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, ಬ್ಲೀಚಿಂಗ್ ಮಾಡ್ತಾರೆ, ಕ್ಲೋರಿನ್ ಎಲ್ಲ ಹಾಕ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, ಓಝೋನ್ ಹಾಕ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂತಂದರೆ ಆ್ಯಕ್ಟಿವೇಟೆಡ್ ಚಾರ್ಕೋನ್ ಯೂಸ್ ಮಾಡಿ ಕಲರ್ನ ತೆಗಿತಾರೆ. ಈ ಟ್ರೀಟ್ಮೆಂಟ್ನ ಮಾಡ್ತಾರೆ. ಆ ಬ್ಯಾಡ್ ಓಡರ್ ಆಫ್ ದಿ ವಾಟರ್ ಏನಾಗಿರ್ಬೋದು, ಫಿನಾಲ್ಸಿಂದ ಆಗಿರ್ಬೋದು, ಡಿಕೈಯಿಂಗ್ ಆರ್ಗ್ಯಾನಿಕ್ ಮ್ಯಾಟರಿಂದ ಆಗಿರ್ಬೋದು, ಅದು ಪೆಕ್ಯುಲರ್ ಸ್ಮೆಲ್ ಇರ್ತಾರೆ, ಅದು ಡಿಟರ್ಜೆಂಟ್ ಮತ್ತು ಪೆಸ್ಟಿಸೈಡಿಂದ ಆಗಿರುತ್ತೆ. ಸೊ ಕ್ಲೋರಿನೇಷನ್ ಆಫ್ ವಾಟರ್ ಆ್ಯಂಡ್ ರಿಯಾಕ್ಟಿಂಗ್ ವಿತ್ ವಾಟರ್ ವಿತ್ ಅ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ರಿಮೂವ್ಸ್ ದಿ ಓಡರ್ ಆಫ್ ದಿ ವಾಟರ್ ಡ್ಯೂ ಟು ಫಿನಾಲ್ಸ್. ಫಿನಾಲ್ಸಿಂದ ಏನಾದರೂ ವಾಟರ್ಗೆ ಸ್ಮೆಲ್ ಬರ್ತಾ ಇದ್ದರೆ ಅದನ್ನು ಹೇಗೆ ಮಾಡ್ತಾರೆ ಅಂತಂದರೆ ಬ್ಲೀಚಿಂಗ್ ವಿತ್ ವಾಟರ್, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಜೊತೆಗೆ ಅದನ್ನು ಟ್ರೀಟ್ ಮಾಡ್ತಾರೆ, ಕ್ಲೋರಿನೇಷನ್ ಮಾಡಿ ಆಮೇಲೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಜೊತೆಗೆ ಅದನ್ನು ಟ್ರೀಟ್ ಮಾಡ್ಕೊಳ್ತಾರೆ. ಎಗೇನ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ವಾಟರ್ ಆರ್ 2 ಟೈಪ್ಸ್ ಇರುತ್ತೆ. ಬಯಾಲಜಿಕಲಿ ಆಕ್ಸಿಡೈಸಬಲ್ ಅಂತಾರೆ, ಇನ್ನೊಂದಕ್ಕೆ ಬಯಾಲಜಿಕಲಿ ಇನರ್ಟ್ ಅಂತ ಹೇಳ್ತಾರೆ. ಆಪ್ಟಿಮಮ್ ವ್ಯಾಲ್ಯೂ ಆಫ್ ದಿ ನ್ಯಾಚುರಲ್ ವಾಟರ್ ಇಸ್ ಅಬೌಟ್ 4 to 6 ppm ಇರಬೇಕಾಗತ್ತೆ. ಅದಕ್ಕಿಂತ ಕಡಿಮೆ ಆಯಿತು ಅಂತಂದರೆ ಅದು ಪೊಲ್ಯೂಟೆಡ್ ವಾಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪೊಲ್ಯೂಷನ್ ಅದರಿಂದ ಹೆಂಗೆ ಕ್ವಾಲಿಟಿ ಆಫ್ ದಿ ವಾಟರ್ನ ಚೆಕ್ ಮಾಡೋದಕ್ಕೆ ವಿ ಹ್ಯಾವ್ ಎ ಯೂನಿಟ್ ದಟ್ ಈಸ್ ಕಾಲ್ಡ್ ಆಸ್ BOD, COD, BOD, OD ಅಂತ ಹೇಳ್ತಾರೆ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳ್ತಾರೆ. ಇಟ್ಸ್ ಅ ಮೆಷರ್ ಆಫ್ ಅಮೌಂಟ್ ಆಫ್ ಆಕ್ಸಿಜನ್ ಕನ್ಸ್ಯೂಮ್ಡ್ ಇನ್ ಎ ಬಯಾಲಜಿಕಲ್ ಪ್ರೋಸೆಸ್ ದಟ್ ಬ್ರೇಕ್ಸ್ ಡೌನ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಇಂಟು ಆರ್ಗ್ಯಾನಿಕ್ ಮ್ಯಾಟರ್ ಈಸ್ ಕಾಲ್ಡ್ ಆಸ್ BOD. ಕೇಳಿದ್ದಾರೆ ಎಕ್ಸ್ಪಾನ್ಷನ್ BOD, ಅದರದ್ದು ಡೆಫಿನೇಷನ್ಗಳನ್ನ ಬೇರೆ ಬೇರೆ ಥರ ಹೇಳ್ತಾರೆ. ಟೋಟಲ್ ಕ್ವಾಲಿಟಿ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಯುಟಿಲೈಸ್ಡ್ಗೆ BOD ಅಂತ ಹೇಳ್ತಾರೆ. ಇಟ್ಸ್ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಟು ಆಕ್ಸಿಡೈಸ್ ಓನ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇನ್ CH ಅಂತ ಹೇಳ್ತಾರೆ. ಸೊ ಒಂದೇ ಡೆಫಿನೇಷನ್ ಏನು ಮಾಡ್ತಿದ್ದಾರೆ, ಅವರು ಬೇರೆ ಬೇರೆ ಟರ್ಮಿನಾಲಜಿಗಳಲ್ಲಿ ಕೇಳ್ತಾ ಇರ್ತಾರೆ. ಅದೇನು ಅಂತಂದರೆ ನಿಮ್ಗೆ ಆಕ್ಸಿಜನ್ ಎಷ್ಟಿದೆ ನಿಮ್ಗೆ ಕೊಟ್ಟಿರುವಂಥ ವಾಟ್ರಲ್ಲಿ, ವಾಟ್ ಇಸ್ ದ ಅಮೌಂಟ್ ಆಫ್ ಆಕ್ಸಿಜನ್ ಪ್ರೆಸೆಂಟ್, ಅಲ್ಲ ಮುಂಚೆ ಎಷ್ಟಿತ್ತು ಈಗ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ BOD ಅಂತ ಕರಿತೀವಿ. ಅದಕ್ಕೆ ಒಂದು ಫಾರ್ಮುಲಾ ಇದೆ, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ BOD ಈಸ್ ಈಕ್ವಲ್ ಟು ಡಿಸಾಲ್ವ್ಡ್ ಆಕ್ಸಿಜನ್ ಇಂಟು ಡೈಲ್ಯೂಷನ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಡೈಲ್ಯೂಷನ್ ಫ್ಯಾಕ್ಟರ್ ಅಂದರೆ ಏನು ಅಂದರೆ ವಾಲ್ಯೂಮ್ ಆಫ್ ಡೈಲ್ಯೂಟೆಡ್ CH ಸ್ಯಾಂಪಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅನ್ಡೈಲ್ಯೂಟೆಡ್ CH ಸ್ಯಾಂಪಲ್. ಅವೆರಡರದ್ದು ರೇಷಿಯೋ ತೊಗೊಳ್ತಾರೆ. ಆ ರೇಷಿಯೋನ ನಾವು ಡಿಸಾಲ್ವ್ಡ್ ಆಕ್ಸಿಜನ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ನನಗೆ BOD ಬರ್ತಾ ಹೋಗುತ್ತೆ. ದ ಬೆಸ್ಟ್ ವೇ ಫಾರ್ ಅಸೆಸ್ಸಿಂಗ್ ದಿ ಆರ್ಗ್ಯಾನಿಕ್ ಕಾಂಪೊನೆಂಟ್ ಆಫ್ ದಿ ವಾಟರ್ ಸ್ಯಾಂಪಲ್ನಲ್ಲಿ ಎಷ್ಟು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ ಅಂತ ನಾನು ಚೆಕ್ ಮಾಡಬೇಕು ಅಂದರೆ ಆವಾಗ ನಾನು TOC ಮಾಡಬೇಕಾಗತ್ತೆ, ಟೋಟಲ್ ಆರ್ಗ್ಯಾನಿಕ್ ಕಾರ್ಬನ್ ಅದನ್ನು ಚೆಕ್ ಮಾಡಬೇಕಾಗತ್ತೆ. ಆ ಥರ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತಾರೆ. ಟೋಟಲ್ ಅಮೌಂಟ್ ಆಫ್ ಕೆಮಿಕಲ್ ಪ್ರೆಸೆಂಟ್ ಬಿಟ್ಟು ಮೇ ಬಿ ಆರ್ಗ್ಯಾನಿಕ್ ಇರ್ಬೋದು, ಇನ್ಆರ್ಗ್ಯಾನಿಕ್ ಇರ್ಬೋದು ವಾಟ್ರಲ್ಲಿ, ಅದಕ್ಕೆ ನಾವೇನಂತ ಕರಿತೀವಿ COD ಅಂತ ಹೇಳ್ತೀವಿ. BOD ಈಸ್ ಆಲ್ವೇಸ್ ಲೆಸರ್ ದ್ಯಾನ್ COD ಜಾಸ್ತಿ ಇರುತ್ತೆ. ಯಾಕೆಂದರೆ CODನಲ್ಲಿ ಆರ್ಗ್ಯಾನಿಕ್ ಇರುತ್ತೆ, ಇನ್ಆರ್ಗ್ಯಾನಿಕ್ ಇರುತ್ತೆ. BODನಲ್ಲಿ ಅಂತ ಓನ್ಲಿ ಆರ್ಗ್ಯಾನಿಕ್ ಇರುತ್ತೆ. ಸೊ COD ಆಕ್ಸಿಡೈಸಸ್ ಬೋತ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಮ್ಯಾಟರ್. ಆದರೆ BOD ತೊಗೊಂಡ್ರೆ ಓನ್ಲಿ ಫಾರ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗೆ ಅದು ಮಾಡ್ತಾ ಹೋಗುತ್ತೆ. ಸೊ ಅಕಾರ್ಡಿಂಗ್ ಟು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CPCB ಪ್ರಕಾರ ಪರ್ಮಿಟಬಲ್ ವ್ಯಾಲ್ಯೂ ಆಫ್ BOD ಎಷ್ಟು ಅಂದರೆ 30 mg per liter ಆ್ಯಂಡ್ COD ಇಸ್ 250 milligrams per liter ಇರುತ್ತೆ. ಚೇಂಜ್ ಆಗ್ಬೋದು ಅದು. ಬಟ್ ಅಗೇನ್ ಡ್ರಿಂಕಿಂಗ್ ವಾಟರ್ ತೊಗೊಂಡ್ರೆ 1 to 2 ppm ಇದ್ದರೆ ಕನ್ಸಿಡರಬಲಿ ಗುಡ್ ಅಂತ ಹೇಳ್ತೀವಿ. 3 to 5 ಓಕೆ. ಇಫ್ ಇಟ್ಸ್ ಮೋರ್ ದ್ಯಾನ್ 6 ಇತ್ತು ಅಂತಂದರೆ ಇಟ್ಸ್ ನಾಟ್ ಸೂಟಬಲ್ ಫಾರ್ ಡ್ರಿಂಕಿಂಗ್ ಪರ್ಪಸಸ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. BOD effluent discharges on the land for the irrigation should not exceed 30 grams per liter. Again BODನ ನಾನು ಮೇಂಟೈನ್ ಮಾಡಬೇಕು ಅಂತಂದರೆ ಆಕ್ಸಿಜನ್ ಕ್ವಾಂಟಿಟಿ ಮಾಡಬೇಕು. ಡಿಸಾಲ್ವ್ಡ್ ಆಕ್ಸಿಜನ್ ನನ್ನ ಕಾಂಪೌಂಡಲ್ಲಿ ನನ್ನ ವಾಟ್ರಲ್ಲಿ ಇರಬೇಕು ಅಂತಂದರೆ, ಸೊ ನಾನು ಎಫ್ಲುಯೆಂಟ್ ಬಿಡ್ತೀನಲ್ಲ ಇರಿಗೇಷನಿಂದ, ಯು ಶುಡ್ ನಾಟ್ ಎಕ್ಸಿಡ್ 30 grams per liter. ಅದೇ ಥರ ನನಗೆ ಡೊಮೆಸ್ಟಿಕ್ ಸಿವೇಜ್ ಅಂದರೆ 166 ppm ಇರಬೇಕಾಗತ್ತೆ. ಈ ನಂಬರ್ ನೀವು ನೆನ್ಪಿಟ್ಕೋಬೇಕಾಗತ್ತೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ. ಅಗೇನ್ BOD ಇಂಡಸ್ಟ್ರಿಯಲ್ ವೇಸ್ಟ್ಗಾದರೆ 200 ppm ಇರಬೇಕಾಗತ್ತೆ.
ಅದೇ ಥರ ಫುಡ್ ಇಂಡಸ್ಟ್ರಿಗಾದರೆ 745 ಇದೆ, ಹೈಯರ್ ದನ್ ದಟ್ ಆಫ್ ದಿ ನಾರ್ಮಲ್ ಲಿಮಿಟ್. ನಾರ್ಮಲ್ ಲಿಮಿಟ್ ಏನಿದೆಯಲ್ಲ ಅದಕ್ಕಿಂತ ಏನಾಗಿದೆ, ಇದು ಎಕ್ಸಾರ್ಬರೆಂಟ್ ಆಗಿದೆ. ಅದೇ ಥರ ನಮಗೇನಾಗುತ್ತೆ, ಪೇಪರ್ ಇಂಡಸ್ಟ್ರಿನಲ್ಲೂ 750 PPM BOD ನನಗೆ ಅಂದರೆ ಪೊಲ್ಯೂಟೆಂಟಿಂದ ನಾನೇನು ಮಾಡಬೇಕಾಗತ್ತೆ, ಅದನ್ನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅದೇ ಥರ ಬ್ಲೂ ಲೈಟ್ ಪೊಲ್ಯೂಷನ್ ಅಂತ ಇನ್ನೊಂದು ಟರ್ಮ್ ಯೂಸ್ ಮಾಡ್ತಾರೆ. ಇದು ಕಾಯಿಂಡ್ ಡ್ಯೂ ಟು ದಿ ಎಕ್ಸೆಸಿವ್ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್. ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ನ ಬ್ಲೂ ಕಲರ್ ಇರುತ್ತೆ, ಹಾಗಾಗಿ ಅದನ್ನು ಬ್ಲೂ ಲೈಟ್ ಪೊಲ್ಯೂಷನ್ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ವಿ ಆರ್ ಯೂಸಿಂಗ್ ಎಕ್ಸೆಸ್ ಆಫ್ ಗ್ಯಾಜೆಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಲೈಟಿದ್ದೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ವಿ. ಪರ್ಟಿಕ್ಯುಲರ್ಲಿ ನೈಟ್ ಟೈಮಲ್ಲಿ ಏನಾಗ್ತಾ ಇದೆ ಅಂದರೆ, ಆರ್ಟಿಫಿಷಿಯಲ್ ಲೈಟ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ. ಅದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಸ್ಲೀಪ್ ಸೈಕಲ್ ಏನಿದೆಯಲ್ಲ ಅದು ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಬ್ಲೂ ಲೈಟ್ ಪೊಲ್ಯೂಷನ್ ಅಂತೀವಿ. ಈಗ ಆನ್ಲೈನ್ ಇದೆ, ಎಲ್ಲ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಯೂಸ್ ಮಾಡ್ತಾ ಇದ್ವಿ. ತುಂಬ ಕಂಪ್ಯೂಟರ್ಸ್, ತುಂಬ ಫೋನ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಅಂಥದಕ್ಕೆ ನಾವೇನಂತ ಕರಿತಾರೆ, ಬ್ಲೂ ಲೈಟ್ ಪೊಲ್ಯೂಷನ್ ಅಂತ ಕರೀತಾರೆ. ಅದೇ ರೀತಿ ಕೆಲವೊಂದು ಡಿಸಾಸ್ಟರ್ಸ್ ಆಗಿದೆ. ಯಾವ್ಯಾವುದು ಅಂದರೆ, ಭೋಪಾಲ್ ಗ್ಯಾಸ್ ಟ್ರಾಜಡಿ, ಅದ್ರ ಬಗ್ಗೆ ಕೇಳ್ತಾರೆ. ಅದು ಯಾವಾಗ ಆಯಿತು, ಎಲ್ಲಾಯಿತು, ಯಾಕಾಯಿತು ಅಂತ ಕೇಳ್ತಾರೆ. ಮೀಥೈಲ್ ಐಸೋಪ್ರೋಪೈನ್ ಅದರದ್ದು ಸ್ಪ್ರೆಡ್ ಆಗಿದ್ದಕ್ಕೋಸ್ಕರ ಆಯಿತು, 1984 ಅದನ್ನು ಆಯಿತು. ಆ ಥರ ಚುಬಾನಲ್ ಡಿಸಾಸ್ಟರ್, ವರ್ಸ್ಟ್ ನ್ಯೂಕ್ಲಿಯರ್ ಡಿಸಾಸ್ಟರ್ ಅಂತ ಹೇಳ್ತಾರೆ, ಉಕ್ರೇನಲ್ಲಿ ಆಗುತ್ತೆ. ಅದು 1986 ಅದು ಆಯಿತು. ನಿಮಗೆ ಅಂದರೆ ಕ್ವಶನ್ಸ್ ಕೇಳ್ಬೋದು. ಆ ಥರ ಲೈಟ್ ಪೊಲ್ಯೂಷನ್ ಅಂತ ಇನ್ನೊಂದು ವರ್ಡ್ ಯೂಸ್ ಮಾಡ್ತೀವಿ. ಎಕ್ಸೆಸಿವ್ ಲೈಟ್, ಮಿಸ್ ಡೈರೆಕ್ಟೆಡ್ ಆರ್ ಇಂಪ್ರಾಪ್ರಿಯೇಟ್ ಔಟ್ಡೋರ್ ಲೈಟಿಂಗ್ ಇರ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ, ರೈಸ್ ಇನ್ ಎನರ್ಜಿ ಕನ್ಸಂಪ್ಷನ್ ಆಗುತ್ತೆ. ಇಂಟರ್ಫರೆನ್ಸ್ ವಿತ್ ಆಸ್ಟ್ರೋನಾಮಿಕಲ್ ರಿಸರ್ಚ್, ಡಿಸ್ಟರ್ಬ್ ಎಕೋ ಸಿಸ್ಟಮ್ಸು, ಎಫೆಕ್ಟ್ಸ್ ಆಫ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಆಫ್ ದಿ ಹ್ಯೂಮನ್ ಆ್ಯಂಡ್ ವೈಲ್ಡ್ ಲೈಫ್, ಅಫೆಕ್ಟ್ಸ್ ದಿ ಹೆಲ್ತ್ ಆ್ಯಂಡ್ ಸೇಫ್ಟಿ ಆಫ್ ಹ್ಯೂಮನ್ ಆ್ಯಂಡ್ ವೈಲ್ಡ್ ಲೈಫ್. ಅದನ್ನೆಲ್ಲ ನೀವು ನೋಡ್ಕೊಂಡು ಪ್ರಕಾರ ಮಾಡಬೇಕಾಗತ್ತೆ. ಏಕೆ ನಿಮಗೆ ಅದೇ ಥರ ನಾಯ್ಸ್ ಪೊಲ್ಯೂಷನ್ ಬಂತು ಅಂದರೆ, ಯಾವುದೋ ಒಂದು ಪರ್ಮಿಸಬಲ್ ಲೆವೆಲ್ ಇದೆ, ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಆವಾಗ ಅದೇನಾಗುತ್ತೆ, ದಟ್ ಮೇ ಲೀಡ್ಸ್ ಟು ಮೆನಿ ಅದರ್ ಪ್ರಾಬ್ಲಮ್ಸ್. ಸೊ ಅದಕ್ಕೆ ನಾವೇನು ಮಾಡಬೇಕಾಗತ್ತೆ, ಪರ್ಮಿಸಬಲ್ ಲಿಮಿಟ್ ಇರಬೇಕಾಗತ್ತೆ. ಇದಕ್ಕೆ ಎಷ್ಟಿದೆ ಅಂತ ಇದನ್ನು ಗೌರ್ಮೆಂಟೇ ಫಿಕ್ಸ್ ಮಾಡಿದ್ದಾರೆ. ಸೊ ಅದಕ್ಕೆ ಯೂನಿಟ್ ಯಾವುದು ನಾವು ಯೂಸ್ ಮಾಡ್ತೀವಿ ಅಂತಂದರೆ, ನಾಯ್ಸ್ಗೆ ಯೂನಿಟ್ ಯಾವುದು ಅಂದರೆ ಡೆಸಿಬಲ್ಸ್ನ ಯೂಸ್ ಮಾಡ್ತೀವಿ. ಇಂಡಸ್ಟ್ರಿಯಲ್ ಝೋನಲ್ಲಿ ಏನಾಗಬೇಕು ಅಂತಂದರೆ, ಡೇ ಟೈಮಲ್ಲಿ ಬೇರೆ ಇರಬೇಕಾಗುತ್ತೆ, ನೈಟ್ ಟೈಮಲ್ಲಿ ಬೇರೆ ಇರಬೇಕಾಗತ್ತೆ. ಡೇ ಟೈಮಲ್ಲಿ ಆದರೆ ಇಂಡಸ್ಟ್ರಿಯಲ್ ಝೋನಲ್ಲಿ 75% ಇರಬೇಕಾಗತ್ತೆ, ಇದರಲ್ಲಾದರೆ 70 ಇರಬೇಕಾಗತ್ತೆ. ಅದೇ ಕಮರ್ಷಿಯಲ್ ಝೋನ್ಗೆಲ್ಲ ಹೋಯಿತು ಅಂದರೆ, ಡೇ ಟೈಮಲ್ಲಿ 65 ಇರಬೇಕಾಗತ್ತೆ, ನೈಟ್ ಟೈಮಲ್ಲಿ 55 ಇರಬೇಕಾಗತ್ತೆ. ರೆಸಿಡೆನ್ಷಿಯಲ್ ಝೋನಿಗೆ ಬಂದರೆ 55 ಡೇ ಟೈಮ್, 45 ಇಂದಿ ನೈಟ್ ಅಂತ ಹೇಳ್ತಾರೆ. ಸೈಲೆಂಟ್ ಝೋನ್ ಅಂತಂದರೆ 50 ಡೇ ಟೈಮಲ್ಲಿ ಇರಬೇಕಾಗತ್ತೆ, 40 ನೈಟ್ ಟೈಮಲ್ಲಿ ಇರಬೇಕಾಗತ್ತೆ. ಸೊ ಇದರಲ್ಲಿ ಯಾವ್ದು ಬೇಕು ಹೇಳ್ಬೋದು, ಯಾವ ರೇಂಜು ಅಂತ ಆ ರೇಂಜ್ ನೋಡಿಕೊಂಡು ನೀವು ಮಾಡಬೇಕಾಗತ್ತೆ. ಅದೇ ರೀತಿ ಕೆಲವೊಂದು ಡಿಸೀಸಸ್ ಆರ್ ರಿಲೇಟೆಡ್ ವಿತ್ ದ ಎನ್ವೈರನ್ಮೆಂಟ್. ಅದು ಯಾವ್ಯಾವುದು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಯಾವ್ಯಾವುದು ಅಂತಂದರೆ, ಮೀನಾಮಿಟಾ ಡಿಸೀಸ್ ಅಂತ ಹೇಳ್ತೀವಿ, ಅದು ಮರ್ಕ್ಯುರಿ ಪಾಯ್ಸನಿಂಗಿಂದ ಆಗುತ್ತೆ. ಅದಕ್ಕೆ ನ್ಯೂರಲಾಜಿಕಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಮರ್ಕ್ಯುರಿ ಪಾಯ್ಸನಿಂಗಿಂದ ಆಗುತ್ತೆ, ಮಿನಾಮಿಟಾ ಡಿಸೀಸಸ್. ಅದೇ ಥರ ಇಟಾಯಿ ಡಿಸೀಸ್ ಅಂತ ಹೇಳ್ತೀವಿ, ಅದು ಏನಾಗುತ್ತೆ ಅಂದರೆ ಕ್ಯಾಡ್ಮಿಯಂ ಪಾಯ್ಸನಿಂಗಿಂದ ಆಗುತ್ತೆ. ಇದು ಜಪಾನಲ್ಲಿ ಫಸ್ಟು ಅದು ಕಾಣಿಸ್ಕೊಳ್ತು. ಸೊ ಕ್ರೋನಿಕ್ ಕ್ಯಾಡ್ಮಿಯಂ ಪಾಯ್ಸನಿಂಗ್ ಇದ್ದರೆ ಅದು ಆಗ್ತಾ ಹೋಗುತ್ತೆ. ಅದೇ ರೀತಿ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಹೇಳ್ತೀವಿ, ಯಾವಾಗ ತಾನೇ ಹುಟ್ಟಿರೋ ಮಕ್ಕಳಿಗೆ ಏನಾಗುತ್ತೆ ಅಂದರೆ ನೈಟ್ರೇಟ್ ಪಾಯ್ಸನಿಂಗ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಕರಿತೀವಿ. ಅದೇ ಥರ ಫ್ಲೋರೈಡ್ ಇರ್ಬೋದು, ಫ್ಲೋರಿಸಿಸ್ ಇರ್ಬೋದು. ಕೆಲವೊಂದು ಕಡೆಗೆ ಏನಾಗಿರುತ್ತೆ ಅಂತಂದರೆ, ಅಮೌಂಟ್ ಆಫ್ ಫ್ಲೋರಿನು ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಫ್ಲೋರಿಸಿಸ್ ಅಂತ ಕರಿತೀವಿ. ಆ ಡಿಸೀಸಸ್ಗೆ ಜಾಸ್ತಿ ಆದರೂ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ಆದರೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆನೂ ಓದ್ಕೋಬೇಕಾಗತ್ತೆ. ಅದು ಅಗೇನ್ SO3 ರಿಯಾಕ್ಟ್ ವಿತ್ ಬಾಡಿ ಫ್ಲೂಯಿಡ್ಸ್ ಫಾರ್ಮಿಂಗ್. ಅಗೇನ್ ಇನ್ನೊಂದು ಸಲ್ಫ್ಯೂರಿಕ್ ಆ್ಯಸಿಡ್, SO3 ಇರುತ್ತಲ್ಲ, ಅದೇನಾಗುತ್ತೆ ಅಂದರೆ ಬಾಡಿ ಫ್ಲೂಯಿಡಲ್ಲಿ ರಿಯಾಕ್ಟ್ ವಿತ್ ಬಾಡಿ ಫ್ಲೂಯಿಡ್. ಬಿಕಾಸ್ ನಮ್ಮ ಬಾಡಿ ಫ್ಲೂಯಿಡ್ಸಲ್ಲಿ ಹೈಡ್ರೋಜನ್ ಇರುತ್ತೆ, ಕಂಬೈನ್ ಆದಾಗ H2SO4 ಆಗುತ್ತೆ, ಲೀಡ್ ಟು ದಿ ಬ್ಯಾಂಚಿಯೋಸ್ಪಾಮ್ ಅಂತ ಹೇಳ್ತೀವಿ. ಆ ರೋಗಕ್ಕೆ ಅದು ಅದಕ್ಕೆ ಕಾರಣ ಆಗುತ್ತೆ. ಅಗೇನ್ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಆರ್ ಎಮಿಷನ್ ಆಫ್ ದಿ ಎಂಟೈರ್ ವರ್ಲ್ಡ್ ನೋಡಬೇಕಾಗತ್ತೆ. ಸೊ ಇದು ತುಂಬ ಸಲ ಕ್ವಶನ್ಸ್ ಕೇಳಿದ್ದಾರೆ, ಸೊ ನೆನಪಿರ್ಬೇಕಾಗತ್ತೆ. ಅಗೇನ್ ಎವ್ರಿ ಇಯರ್ ಚೇಂಜ್ ಆಗ್ತಾ ಹೋಗುತ್ತೆ. ಅಥವಾ ಅರೇಂಜ್ ದಮ್ ಇನ್ ಐದರ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ನೀವು ಏನು ಮಾಡಬೇಕಾಗುತ್ತೆ, ಇದನ್ನು ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ. ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಅಥವಾ ಎಮಿಷನ್ ಅಂದರೆ ಏನು ಅಂತಂದರೆ, ಆವ್ರೇಜ್ ಸಿಟಿಜನ್, ಈಗ ನಮ್ಮ ಕಂಟ್ರಿನಲ್ಲಿ ಎಷ್ಟು ಸಿಟಿಸನ್ ಇದ್ದಾರೆ, ನಾವು ಎಷ್ಟು
ಪಾಪ್ಯುಲೇಷನ್ ಇದೆ, ನಾವು ಎಷ್ಟು ಎನರ್ಜಿನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಥವಾ ಎಷ್ಟು ಎನರ್ಜಿನ ಅಥವಾ ಎಷ್ಟು ಕಾರ್ಬನ್ ಡೈಆಕ್ಸೈಡ್ನ ಎಮಿಟ್ ಮಾಡ್ತಾ ಇದ್ದೀವಿ, ಅದನ್ನು ಪರ್ ಸಿಟಿಸನ್ ಆಫ್ ದಿ ಈಚ್ ಕಂಟ್ರಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಅಂತ ಹೇಳ್ತಾರೆ. ಚೈನಾ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಆಫ್ ಎಮಿಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಕಾರ್ಬನ್ ಮಾನಾಕ್ಸೈಡ್ ಇರ್ಬೋದು, ಅದು ಜಾಸ್ತಿ ಮಾಡೋವಂಥದ್ದು ಚೈನಾನೇ. ಏಕೆಂದ್ರೆ ಜಾಸ್ತಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇರುವಂಥದ್ದು ಚೈನಾನೇ. ಸೊ ಹಾಗಾಗಿ ಅಲ್ಲೇನಾಗುತ್ತೆ ಅಂದರೆ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಜಾಸ್ತಿ ಕೊಡೋದು ಯಾವುದು ಅಂದರೆ ನಂಬರ್ 1 ಕಂಟ್ರಿ ಯಾವುದು ಅಂತಂದರೆ ಚೈನಾ. ಆ ಥರ ಹೈಯೆಸ್ಟ್ ಎನರ್ಜಿ ಯೂಸ್ ಪರ್ ಕ್ಯಾಪಿಟಲ್ ಟಿಲ್ 1918 ತನಕ ಏನಾಗ್ತಿತ್ತು ಅಮೇರಿಕಾ ಇತ್ತು. ಈಗ 19 ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಐಸ್ಲ್ಯಾಂಡ್ ಇಸ್ ದಿ ಹೈಯೆಸ್ಟ್ ಎನರ್ಜಿ ಯೂಸ್ ಪರ್ ಕ್ಯಾಪಿಟಲ್ ಮೇಲೆ ಇರುತ್ತೆ. ಅದೇ ಥರ ಯುನೈಟೆಡ್ ಸ್ಟೇಟ್ಸು ವಾಟರ್ದು ಮ್ಯಾಕ್ಸಿಮಮ್ ಆಗಿ ಅವ್ರು ಯೂಸ್ ಮಾಡ್ತಾರೆ. ಸೊ ಇದನ್ನು ಅವರು ಕ್ವಶನ್ಸ್ ಕೇಳ್ಬೋದು. ಯಾಕೇನು ಇಂಪಾರ್ಟೆಂಟ್ ಡೇಟ್ಸ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಯಾವಾಗೂ ನೀವು ಜನವರಿ ಫೆಬ್ರವರಿ ಆ ಥರ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನೆನ್ಪಿಟ್ಕೊಳ್ಳೋಕ್ಕಾಗತ್ತೆ. ನನ್ನ ಬರ್ತ್ಡೇ ಇರ್ಬೋದು, ನಮ್ಮ ತಂದೆ ಬರ್ತ್ಡೇ ಇರ್ಬೋದು, ನಮ್ಮ ತಾಯಿದು ಬರ್ತ್ಡೇ ಇರ್ಬೋದು, ಅಥವಾ ನಾನು ಕಾಲೇಜಿಗೆ ಸೇರಿದ ದಿವಸ ಆಗಿರ್ಬೋದು, ಅಥವಾ ನಂದು ಫೋನ್ ನಂಬರ್ದು ಏನೋ ನಂಬರ್ ಇರ್ಬೋದು. ಆ ರೀತಿ ಯಾವುದೋ ಒಂಥರ ನೀವೇನು ಮಾಡಬೇಕಾಗತ್ತೆ, ನೆನ್ಪಿಟ್ಕೊಂಡು ಆ ಥರ ಮಾಡಬೇಕಾಗತ್ತೆ. ಅಗೇನ್ ನೀವು ನೆನ್ಪಿಟ್ಕೋಬೇಕಾದ್ರೆ ಜನವರಿಯಿಂದ ಇಟ್ಕೊಂಡು ಬಂದರೆ ಈಸಿ ಆಗುತ್ತೆ. ಯಾಕೆಂದ್ರೆ ಜನವರಿ ಫೆಬ್ರವರಿನಲ್ಲಿ ಯಾವುದೂ ಇಲ್ಲ, ಮಾರ್ಚಲ್ಲಿ ಏಪ್ರಿಲಲ್ಲಿ ಜೂನಲ್ಲಿತ್ತು. ಸೊ ಅದನ್ನೆಲ್ಲ ನೀವು ನೋಡಿಕೊಂಡು ಅದ್ರ ಪ್ರಕಾರ ನೆನ್ಪಿಟ್ಕೊಂಡು ಮಾಡ್ತಾ ಹೋಗ್ತಾ ಇದ್ದರೆ ಈಸಿಯಾಗಿ ಅದನ್ನು ಮಾಡ್ಬೋದು. ಅದೇ ರೀತಿ ಕೆಲವೊಂದು ಕನ್ವೆನ್ಷನ್ಸ್ ಇರ್ಬೋದು ಅಥವಾ ಮೀಟಿಂಗ್ಸ್ ಇರ್ಬೋದು ಫಾರ್ ದ ಪ್ರೊಟೆಕ್ಷನ್ ಆಫ್ ಡಿಫ್ರೆಂಟ್ ಲೇಯರ್ಸ್. ಅದರಲ್ಲಿ ಯಾವುದು ಅಂದರೆ ಮೊದಲಿದು ಓಝೋನ್ ಲೇಯರು. ಅದಕ್ಕೆ ವೆನ್ನಾ ಕನ್ವೆನ್ಷನ್ ಅಂತಾರೆ, 1985 ಆಯಿತು. ಅದು ಒಂದು ಥರ ಫ್ರೇಮ್ವರ್ಕ್ ಥರ ಕೊಡ್ತಾ ಹೋದರು. ಅದರದ್ದು ಏನು ಔಟ್ಕಮ್ ಬಂತಲ್ಲ, ಈ ಥರ ಆಗಬೇಕು ಅಂತ, ಅದಕ್ಕೆ ನಾವೇನಂತ ಕರಿತೀವಿ ಮೊಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. 1987 ಇದು ಆಯಿತು. ಅದಾದಮೇಲೆ ಕ್ಯೋಟೋ ಪ್ರೋಟೋಕಾಲ್ ಬಂತು, ದ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ದಟ್ ಏಮ್ ಟು ರಿಡ್ಯೂಸ್ ದಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆ್ಯಂಡ್ ದ ಪ್ರೆಸೆನ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ದಿ ಅಟ್ಮಾಸ್ಫಿಯರ್. ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಕ್ಯೋಟೋ ಪ್ರೋಟೋಕಾಲ್ ಅಂತಾರೆ. ಇದು ಥ್ರೂ ಔಟ್ ದಿ ವರ್ಲ್ಡಲ್ಲಿ ಇರುವಂಥದ್ದು ಕಾಲ್ ಅದು. ಅದೇ ಥರ ನಮ್ಗೆ ಏನಾಗಿದೆ, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವೈರನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್, UNCED ಅಂತ ಹೇಳ್ತೀವಿ. ಇದೇನಾಯಿತು, ರಿಯೋ ಡೆ ಜನೈರೋ ಫ್ರಮ್ 13 to 14 ಜೂನ್ 1992ನಲ್ಲಿ ಅದು ಕಾನ್ಫರೆನ್ಸ್ ಆಯಿತು. ಆ ಕಾನ್ಫರೆನ್ಸ್ಗೆ ಬೇರೆ ಬೇರೆ ಹೆಸರುಗಳು ಹೇಳ್ತಾರೆ. ರಿಯೋ ಸಮಿಟ್ ಅಂತಾರೆ, ರಿಯೋ ಕಾನ್ಫರೆನ್ಸ್ ಅಂತಾರೆ, ಅರ್ತ್ ಸಮಿಟ್ ಅಂತಾರೆ, ಅಜೆಂಡಾ 21 ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ಟರ್ಮ್ಸಲ್ಲಿ ಅದನ್ನು ನಾವು ಮಾಡ್ತಾ ಹೋಗ್ತಾರೆ. ಸೊ ಅಜೆಂಡಾ 21 ಏನು ಅಂತಂದರೆ 1992ನಲ್ಲಿ ಅಂದರೆ ಅದನ್ನು ಅವತ್ತು ಮೀಟಿಂಗ್ ಕೂಡಿ ಮಾಡಿದ್ದು. ಸೊ ದೇ ಟುಕ್ 2021 ಅಷ್ಟೊತ್ತಿಗೆ ನಮ್ದು ಏನೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಮಾಡ್ಕೊಂಡಿದ್ದೀವಿ ನಾವು, ಕಮಿಟ್ಮೆಂಟ್ ಏನಿದೆ ಅದನ್ನೆಲ್ಲ ಫುಲ್ ಮಾಡಬೇಕು ಅಂತ ಮಾಡ್ಕೊಳ್ತಾರೆ. ಬಿಕಾಸ್ ಆಫ್ ದಟ್ ಇಟ್ ಇಸ್ ಕಾಲ್ಡ್ ಆಸ್ ಅಜೆಂಡಾ 21. ದೇರ್ ಆರ್ 20 ಅಜೆಂಡಾಸ್ ಇತ್ತು, ಅದ್ರ ಪ್ರಕಾರ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಸೈಟ್ಸ್ ಅಂತ ಇನ್ನೊಂದಿದೆ, ಅದನ್ನು ಒಂದು ಏನಂತಾರೆ ಕನ್ವೆನ್ಷನ್ನೇ. ಅದನ್ನು ಅದೇನು ಅಂದರೆ ಕನ್ವೆನ್ಷನ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡಗ್ರಾಸರ್ ಸ್ಪೀಶೀಸ್ ಆಫ್ ವೈಲ್ಡ್ ಫರ್ನಾ ಆ್ಯಂಡ್ ಫ್ಯೂರಾ ಅಂತ ಹೇಳ್ತಾರೆ. ಸೊ ಇದು ಅಗ್ರಿಮೆಂಟ್ ಅಂದರೆ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಆಗಿದೆ. ಸೊ ನಾವು ಏನು ಮಾಡಬೇಕು, ಬ್ಯಾನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಆಫ್ ಸ್ಪೀಶೀಸ್ ದಟ್ ಅಂಡರ್ ಥ್ರೆಟ್. ಸೊ ಈಗ ಆಮೆ ಇದೆ, ಜಿಂಕೆ ಇದೆ, ಅದು ತುಂಬ ನಂಬರ್ ಕಡಿಮೆ ಇದೆ ಅಂದಾಗ ಅದನ್ನು ಸಾಯಿಸೋದಾಗಲಿ ಅದನ್ನು ಮಾರೋದಾಗಲಿ ಮಾಡಲ್ವಲ್ಲ. ಸೊ ಅದಕ್ಕೆ ಒಂದು ಕನ್ವೆನ್ಷನ್ ಇದೆ. ಆ ಕನ್ವೆನ್ಷನ್ಗೆ ಏನಂತ ಕರೀತಾರೆ, ಸಿಟೀಸ್ ಅಂತ ಕರೀತಾರೆ. ನೆನ್ಪಿಟ್ಕೋಬೇಕಾಗತ್ತೆ, ಎಕ್ಸ್ಪ್ಯಾನ್ಷನ್ನು ನೆನ್ಪಿಟ್ಬೇಕಾಗತ್ತೆ ನೀವು. ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಎಂಡಗ್ರಾಸಡ್ ಫಾರ್ ವೈಲ್ಡ್ ಫ್ಲೂರಾ ಆ್ಯಂಡ್ ಫರ್ನಾ ಅಂತ. ಸೊ ಅದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಅದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ವಿ ಹ್ಯಾವ್ ಡೆವಲಪ್ಡ್ ಮಿಲಿನಿಯಮ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಮಾಡ್ಕೊಂಡ್ವಿ. MDEG ಆಯಿತು. ಅದೇ ಹೆಂಗೆ ನಾವು ರಿಯೋ ಸಮಿಟ್ ಮಾಡಿದ್ವಲ್ಲ, ಅರ್ತ್ ಸಮಿಟ್ ಮಾಡಿರ್ಬೋದು, ಅಥವಾ 1981 20 ಅದಿರ್ಬೋದು, ಅದಕ್ಕೆಲ್ಲ ನಾವೇನಂತ ಕರಿತೀವಿ 21 ಅಂತ ಕರಿತೀವಿ. ಸೊ ಅದೇ ರೀತಿ ಏನಾಯಿತು ಅಂತಂದರೆ 2015 ಏನಾಯಿತು, ಮಿಲಿನಿಯಮ್ ಡೆವಲಪ್ಮೆಂಟ್ ಗೋಲ್ ಅಂತ ಹೇಳ್ತಾರೆ, MDEG ಅಂತ ಹೇಳ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಟಿಲ್ 2015. ಸೊ ನಮ್ಮದು ದೀಸ್ ಆರ್ ದಿ ಗೋಲ್ಸ್, ಈ ಥರದನ್ನೆಲ್ಲ ನಾವು ಅಚೀವ್ ಮಾಡಲೇಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ತಾರೆ. ಆ್ಯಕ್ಚುಲಿ MDGS ಏನು ಹೇಳುತ್ತೆ ಅಂತಂದರೆ 2000 ಅದು ಅವರು ಮೀಟ್ ಆಗಿದ್ದು. ಅವರು ದೆಟ್ಟಕ್ಕೆ ಇದು 15 ಇಯರ್ಸ್ಗೆ ನಾವು ಇದನ್ನೆಲ್ಲ ಮಾಡ್ತೀವಿ ಅಂತ, ಈ ಥರದ್ದೆಲ್ಲ ಮಾಡಬೇಕು ಅಂತ ಅವರೊಂದು ಪ್ಲ್ಯಾನ್ ಮಾಡಿದ್ರು. ಸೊ ಆದರೆ ಅದರಲ್ಲಿ ಏನಿತ್ತು ಅಂತಂದರೆ ಲೀಡರ್ಸ್ ಟು ಕಾಂಬಿಟ್ ಪಾವರ್ಟಿ, ಹಂಗರ್, ಡಿಸೀಸ್, ಇಲ್ಲಿಟ್ರಸಿ, ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್, ಡಿಸ್ಕ್ರಿಮಿನೇಷನ್ ಎಗೇನ್ಸ್ಟ್ ವುಮೆನ್, ಇದನ್ನೆಲ್ಲನೂ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಇದನ್ನೆಲ್ಲ ಸಾಧ್ಯ ಆದಷ್ಟು ನಾವು ಕಡಿಮೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಅಲ್ಲಿ 8 ಗೋಲ್ಸ್ ಇತ್ತು. ಇದನ್ನು 8 ಗೋಲ್ಸ್ ಬಗ್ಗೆಯೂ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಸೊ ನೀವು ನೆನ್ಪಿಟ್ಕೊಂಡು ಗೋಲ್ಸ್ನ ಮಾಡಬೇಕಾಗತ್ತೆ. 8 ಮಿಲಿನಿಯಮ್ ಡೆವಲಪ್ಮೆಂಟ್ ಗೋಲ್ಸ್ ಯಾವ್ಯಾವುದು ಅಂದರೆ ಟು ಇರಾಡಿಕೇಟ್ ದಿ ಎಕ್ಸ್ಟ್ರೀಮ್ ಪವರ್ ಆ್ಯಂಡ್ ಹಂಗರ್,
ಟು ಅಚೀವ್ ದಿ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್ ಟು ಪ್ರಮೋಟ್ ದಿ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ವುಮೆನ್. ಅಂದರೆ ಪಾವರ್ಟಿ ಇಡೀ ಪ್ರಪಂಚದಲ್ಲಿ ಎಲ್ಲ ರೀತಿ ಪಾವರ್ಟಿ ಹೋಗಬೇಕು ಅಂತ. ನೆಕ್ಸ್ಟು ಪ್ರೈಮರಿ ಎಜುಕೇಷನು ಎಲ್ಲರಿಗೂ ಸಿಗಬೇಕು ಅಂತ. ಈಕ್ವಾಲಿಟಿ, ಜೆಂಡರ್ ಈಕ್ವಾಲಿಟಿ ಇರ್ಬೋದು, ಎಂಪವರ್ ವುಮೆನ್ ಇರ್ಬೋದು, ರೆಡ್ಯೂಸ್ ದಿ ಚೈಲ್ಡ್ ಮಾರ್ಟಲಿಟಿ ಇರ್ಬೋದು, ಇಂಪ್ರೂವ್ ದಿ ಮೆಂಟಲ್ ಹೆಲ್ತ್ ಇರ್ಬೋದು, ಕಾಂಬಿಟ್ HIV, AIDS, ಮಲೇರಿಯಾ ಆ್ಯಂಡ್ ಅದರ್ ಡಿಸೀಸಸ್ ಇರ್ಬೋದು, ಟು ಎನ್ಶ್ಯೂರ್ ದಿ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ, ಟು ಡೆವಲಪ್ ಎ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್. ಸೊ ಇದ್ರದ್ದೆಲ್ಲನೂ ಇದು 8 ಪ್ಯಾರಾಮೀಟರ್ ಇಟ್ಕೊಂಡು ನಾವು 2015 ಅಷ್ಟೊತ್ತಿಗೆ ಎಲ್ಲನೂ ಫುಲ್ಫಿಲ್ ಮಾಡ್ತೀವಿ ಅಂತ ಅವರು ಕೊಂಡ್ರು. ಸೊ ಅದಾದಮೇಲೆ ಎಗೇನ್ ಅದು ಟಾರ್ಗೆಟ್ ಏನು ಅಂದರೆ ಎಗೇನ್ 15 ಟಾರ್ಗೆಟ್ ಆಯಿತು, ಅದು ಮತ್ತೆ ಕಂಟಿನ್ಯೂ ಆಯಿತು. 2022 ಆಗಿದೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಸೆಟ್ ಎ ಟಾರ್ಗೆಟ್ installing 175 gigawatt ಆಫ್ ದಿ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ ಬೈ 2022 ಅಂತ ಹೇಳ್ತಾ ಇದ್ದಾರೆ. ಸೊ 175 GW ನಮ್ಮನ್ನು ನಾವೇ ಎನರ್ಜಿನ ಜನ್ರೇಟ್ ಮಾಡ್ಕೋಬೇಕು ಅಂತ ಅವ್ರು ಏನು ಮಾಡ್ತಾ ಇದ್ದಾರೆ, ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾವ್ಯಾವ್ದ್ರಿಂದ ಅಂತಂದರೆ ಟೋಟಲು 175 ಇದೆ. ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದರೆ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಟೋಟಲು 175 GW ಅಂತ ಹೇಳ್ತೀವಿ. ಸೊ 5 GW ಯಾವುದರಿಂದ ಬರುತ್ತೆ ಅಂದರೆ ಪವರ್ ಪ್ರೊಡಕ್ಷನ್ ಫ್ರಮ್ ದಿ ಸ್ಮಾಲ್ ಹೈಡ್ರೋ ಪ್ರಾಜೆಕ್ಟ್ಸ್ ಮಾಡೋದ್ರಿಂದ ಬರುವಂಥದ್ದು 5 GW ಅಂತ ಹೇಳ್ತಾರೆ. ಆ ಥರ ಬಯೋಮಾಸಿಂದ 10 GW ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಏನಾಗುತ್ತೆ ಅಂತಂದರೆ ಸೋಲಾರ್ ಪ್ರಾಜೆಕ್ಟಿಂದ 100 ಗಿಗಾವ್ಯಾಟ್ಸು ಬರುತ್ತೆ ಅಂತ ಹೇಳ್ತಾರೆ. ಆದರೆ 2022ಗೆ ಏನೇನು ಆಗುತ್ತೆ ಟಾರ್ಗೆಟ್ ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಆ ಥರ ಪವರ್ ಫ್ರಮ್ ದಿ ವಿಂಡ್ ಎನರ್ಜಿ ಅದೊಂದು 60 ವ್ಯಾಟ್ಸ್ ಇರ್ಬೋದು, ಈ ಥರ ಇರ್ಬೋದು ಅಂತ ಅವ್ರೇನು ಮಾಡಿದ್ದಾರೆ ಹೇಳ್ತಾ ಇದ್ದಾರೆ. ಎಗೇನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸ್ಪೆಸಿಫಿಕ್ ಟಾರ್ಗೆಟ್ ಅಚೀವ್ಡ್ ಬೈ 2030 ಅಂತ ಹೇಳ್ತಾರೆ. ಅದು ಏನು ಅಂದರೆ ಪಾಲಿಸಿ ಪಾರ್ಟ್ ಆಫ್ ದಿ ನ್ಯಾಷನಲ್ ಕ್ಲೈಮೇಟ್ ಚೇಂಜ್ ಪಾಲಿಸಿ. ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಪ್ಲಾನಿಂಗ್ ಟು ರೈಸ್ ದಿ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ ರಿನ್ಯೂಯಬಲ್ ಎನರ್ಜಿ ಬೈ ದಿ ಇಯರ್ 32 ಟೋಟಲ್ ಎಷ್ಟು ಮಾಡಬೇಕು ಅಂತ ಅವ್ರು ಗೋಲ್ ಇಟ್ಕೊಂಡಿದ್ದಾರೆ ಅಂದರೆ 450 ತನಕ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದೆಲ್ಲ ಇಂಟರ್ನ್ಯಾಷನಲ್ ಆಯಿತು. ಈಗ ನ್ಯಾಷನಲಿಗೆ ಬಂದರೆ ಕೆಲವೊಂದು ಮೂಮೆಂಟ್ಸ್ ಇದೆ, ಅದು ರಿಲೇಟೆಡ್ ಟು ಎನ್ವೈರನ್ಮೆಂಟ್. ಅದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಚಿಪ್ಕೋ ಮೂಮೆಂಟ್ ಅಂತ ಹೇಳ್ತೀವಿ ಅಥವಾ ಅಪ್ಪಿಕೋ ಮೂಮೆಂಟ್ ಅಂತ ಹೇಳ್ತೀವಿ. ಸುಂದರ್ಲಾಲ್ ಬಹುಗುಣ್ ಅನ್ನೋರು ಅದೇ ಹೀ ಲೆಡನೆ ಕೋ ಆ್ಯಕ್ಟಿವಿಸ್ಟ್ ಅವ್ರ ಲೀಡರ್ಶಿಪ್ಪಲ್ಲಿ ಅದು ಮಾಡ್ತಾ ಹೋದ್ವಿ. ಇದೇನು ಮಾಡ್ತಾರೆ ಅಂತಂದರೆ ಕನ್ಸರ್ವೇಷನ್ ಆಫ್ ದಿ ಟ್ರೀಸ್ ಆ್ಯಂಡ್ ದ ಫಾರೆಸ್ಟು ತುಂಬ ಹಾಳಾಗಿ ಹೋಗ್ತಾ ಇತ್ತು. ಸೊ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾವೇನು ಮಾಡಿದ್ರು ಅಂದರೆ ಚಿಪ್ಕೋ ಮೂಮೆಂಟ್ ಮಾಡಿದ್ರು. ಸೊ ಅದ್ರಲ್ಲಿ ಆ್ಯಕ್ಟಿವಿಸ್ಟ್ ಯಾರು ಅಂದರೆ ಸುಂದರ್ಲಾಲ್ ಬಹುಗುಣ್ ಇದ್ದರು. ಸೊ ಯಾವುದೇ ರೀತಿಯಾದ ದುಡ್ಡು ವಾಸ್ ನಾಟ್ ಇನ್ವಾಲ್ವ್. ಅದೇ ಬೈ ಇಂಟ್ರೆಸ್ಟ್ ಅವ್ರು ಏನು ಮಾಡ್ತಾಯಿದ್ರು. ಅದೇ ಥರ ನರ್ಮದಾ ಬಚಾವ್ ಆಂದೋಲನ್ ಇದನ್ನು ಮೇಧಾ ಪಾಟ್ಕರ್ ಮಾಡಿದ್ರು. ಸೊ ಇದು ಏನು ಅಂತಂದರೆ ನರ್ಮದಾ ಅನ್ನೋ ಡ್ಯಾಮ್ ಏನಿದೆಯಲ್ಲ ಅಲ್ಲೇನಾಯಿತು ಅಂತಂದರೆ 1985 ಲಾಟ್ ಆಫ್ ಡ್ಯಾಮ್ ಇರ್ಬೋದು ಅಥವಾ ಹೈಡ್ರೋ ಪ್ರಾಜೆಕ್ಟ್ಸ್ ಇರ್ಬೋದು ಅದನ್ನೆಲ್ಲ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅದ್ರ ಬಗ್ಗೆ ಪ್ರೊಟೆಕ್ಷನ್ ಮಾಡ್ತಾರಲ್ವ, ಅದಕ್ಕೆ ನಾವೇನಂತ ಕರಿತೀವಿ ನರ್ಮದಾ ಬಚಾವ್ ಆಂದೋಲನ ಅಂತ ಹೇಳ್ತೀವಿ. ಇದಕ್ಕೆ ಚಿಪ್ಕೋ ಅಂದರೆ ಏನಾಗುತ್ತೋ ಮರಕ್ಕೆ ಹೋಗಿ ಮರನ ಉಳಿಸ್ಬೇಕು ಅಂತಿದ್ರು. ಇಲ್ಲೇನಾಗ್ತಿದೆ ಅಂತಂದರೆ ಎಂಟೈರ್ ಆ ಏರಿಯಾ ಏನಿದೆಯಲ್ಲ ಹೇಗಿದೆಯಲ್ಲ ಹಾಗೆ ಉಳಿಸ್ಕೊಂಬಿಡಿ ಅಂತ ನರ್ಮದಾ ವ್ಯಾಲಿ ಅಂತ. ದೆನ್ ಅದನ್ನು ಸೈಲೆಂಟ್ ವ್ಯಾಲಿ ಅಂತ ಅದನ್ನು ನೆಕ್ಸ್ಟ್ ಏನು ಮಾಡಿದ್ರು ಕನ್ವರ್ಟ್ ಮಾಡಿದ್ರು. ಸೇಫ್ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅಂತಲೂ ಕರೀತಾರೆ. ಸೈಲೆಂಟ್ ವ್ಯಾಲಿ ಈಸ್ ಎವರ್ ಗ್ರೀನ್ ಟ್ರಾಪಿಕಲ್ ಫಾರೆಸ್ಟ್ ಇನ್ ದಿ ಪೋಗ್ಲಹಟ್ ಡಿಸ್ಟ್ರಿಕ್ಟ್ ಆಫ್ ಕೇರಳ ಇಂಡಿಯಾದಲ್ಲಿತ್ತು. ಸೊ 1973ನಲ್ಲಿ ಸ್ಕೂಲ್ ಟೀಚರ್ಸ್ಗಳು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅದನ್ನು 85 ದಟ್ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಅಂತ ಬ್ಯಾನ್ ಮಾಡಿದ್ರು. ಅಗೇನ್ ಅದಾದಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾರೆ. ದ ವರ್ಡ್ ಡಿಸಾಸ್ಟರ್ ಕಮ್ ಫ್ರಮ್ ದಿ ವರ್ಡ್, ಅದು ಗ್ರೀಕಿಂದ ಬಂದಿದೆ. ಸೊ WMO ಅಂತ ಹೇಳ್ತೀವಿ, ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್. ಇದ್ರದ್ದು ಆಬ್ಜೆಕ್ಟಿವ್ ಏನು ಅಂತಂದರೆ ಸಾಧ್ಯ ಆದಷ್ಟು ಡೆತ್ ಡ್ಯೂ ಟು ದಿ ಹೈಡ್ರೋಮೆಟ್ರಲಾಜಿಕಲ್ ಡಿಸೀಸಸ್ನ ಡಿಸಾಸ್ಟರ್ನ ಕಡಿಮೆ ಮಾಡಬೇಕು ಅಂತ. ಸುನಾಮಿ ಇರ್ಬೋದು, ಆ ಥರದ್ದೆಲ್ಲ ಬರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಹೈಡ್ರೋ ಮೆಟ್ರಲಾಜಿಕಲ್ ಡಿಸಾಸ್ಟರ್ಸ್ ಅಂತ ಹೇಳ್ತೀವಿ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಆದಷ್ಟು ನೀವು ಏನು ಮಾಡಬೇಕಾಗಲ್ಲ, ಅದು 50% ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೈಕಲ್ ಆಫ್ ದಿ ಡಿಸಾಸ್ಟರ್. ಈಗ ಡಿಸಾಸ್ಟರ್ ಆಗಿದೆ, ಅದನ್ನು ಹೇಗೆ ಮಾಡಬೇಕು ಅಂದರೆ ಫಸ್ಟು ಮಿಟಿಗೇಷನ್ ಮಾಡಬೇಕು, ಆಮೇಲೆ ಪ್ರಿಪೇರ್ಡ್ನೆಸ್ ಆಗಬೇಕು, ರೆಸ್ಪಾನ್ಸ್ ಆಗಬೇಕು, ರಿಕವರಿ ಆಗಬೇಕು. ಈ 4 ಸ್ಟೆಪ್ ಆದಮೇಲೆ ಅದನ್ನೇನು ಹಾಕ್ಬೋದು ಡಿಸಾಸ್ಟರ್ ಸೈಕಲ್ಲು ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು.
ಅದೇ ಥರ ಪರ್ಸೆಂಟೇಜ್ ಯಾವ್ಯಾವ ಏರಿಯಾದಲ್ಲಿ ಏನಿದೆ ಅಂತಂದರೆ ಡ್ರಾಟ್ ಏರಿಯಾ, ಬರ ಇರುವಂಥದ್ದು 30% ಇದೆ, ಫ್ಲಡ್ ಆಗುವಂಥದ್ದು 12% ಇದೆ, ಸೈಕ್ಲೋನ್ ಆಗುವಂಥದ್ದು 8% ಇದೆ. ದಿ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಗೆ ಅಷ್ಟೇ. ಹೇಗೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಹೇಳ್ತೀವಿ, NDMA ಅಂತ ಹೇಳ್ತೀವಿ. ಇದನ್ನು ಇದು ಯಾರು ಹೆಡ್ ಮಾಡ್ತಾರೆ ಅಂದರೆ ಇಟ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅದೇ ಥರ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದ್ದಂಗೆ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಇದೆ. ಇದನ್ನು ಯಾರು ಹೆಡ್ ಮಾಡ್ತಾರೆ ಅಂದರೆ ಚೀಫ್ ಮಿನಿಸ್ಟ್ರೇ ಹೆಡ್ ಮಾಡಿರ್ತಾರೆ. ಸೊ ಅಲ್ಲಿ ಏನಾದರೂ ನಮ್ಗೆ ತೊಂದರೆ ಆಯಿತು ಅಂತಂದರೆ ಅಲ್ಲಿ ಹೋಗಿ ದುಡ್ಡಿರುತ್ತೆ, ಅದನ್ನು ತೊಗೊಂಡು ನಾವೇನು ಮಾಡಬೇಕಾಗತ್ತೆ, ಅದನ್ನು ಅವರು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ NDMA ಇಸ್ ಅಪೆಕ್ಸ್ ಅಥಾರಿಟಿ ಆಫ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ. In India, National Institute of Disaster Management is located in New Delhi. The Disaster Management Act is made in 2005. The disaster management includes mitigation, reconstruction and rehabilitation. So ಎಲ್ಲ ಮಾಡಿದಾಗ ಅದು ಅರ್ಥ ಆಗುತ್ತೆ. ಏಕೆಂದ್ರೆ ಅದೇ ಥರ ಬಂದರೆ ಅರ್ಥಕ್ವೇಕ್ ಆಗ್ತಾ ಇರುತ್ತೆ. ಸೊ ಅರ್ಥಕ್ವೇಕ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. R.D. Oldhaman ವಾಸ್ ದ ಫಾದರ್ ಆಫ್ ಮಾಡರ್ನ್ ಸಿಸ್ಮೋಕಾಲಜಿ ಅಂತ ಹೇಳ್ತಾರೆ. ಸಿಸ್ಮೋಕಾಲಜಿ ಅಂತಂದರೆ ಅರ್ಥಕ್ವೇಕ್ ಬಗ್ಗೆ ಓದುವಂಥದ್ದು. ಅದಕ್ಕೆ ಯಾವುದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಅಂದರೆ ಸೆಸ್ಮೋಗ್ರಾಫ್ನ ಯೂಸ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಸುನಾಮಿ ಇನ್ಫಾರ್ಮೇಷನ್ ಸೆಂಟರ್ ಎಲ್ಲಿರುತ್ತೆ ಅಂದರೆ ಕುಲಾಲಂಪುರಲ್ಲಿರುತ್ತೆ. ಇಂಡಿಯಾದಲ್ಲಿ ಎಲ್ಲಿರುತ್ತೆ ಅಂದರೆ ಮರ್ಕೈನೆ ಸ್ಕೇಲ್ ಅಲ್ಲಿ ಇರುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಆಯ್ತು, ಜನರಲಿ ನಂಬರ್ ಆಫ್ ರಿಕಾರ್ಡ್ ಮಾರ್ಕೆಟಲ್ಲಿ ಎಷ್ಟಿರುತ್ತೆ, ರಿಕ್ಟರ್ ಸ್ಕೇಲಲ್ಲಿ ಎಷ್ಟಿರುತ್ತೆ ಅಂದರೆ 0 to 9 ಅಲ್ಲಿ ಇರ್ತಾ ಹೋಗ್ತಾ ಇದೆ. ಅದನ್ನು ನೀವೇನು ಮಾಡಬೇಕಾಗುತ್ತೆ, ನೆನ್ಪಿಟ್ಕೊಂಡು ಮಾಡಬೇಕಾಗುತ್ತೆ. ಅದಾದಮೇಲೆ ಸೈಕ್ಲೋನ್ಸ್ ಅಕ್ಕರಿಂಗ್ ಇನ್ ದ ನಾರ್ತ್ ಅಟ್ಲಾಂಟಿಕ್ ಓಷನ್ ಆರ್ ಕಾಲ್ಡ್ ಆಸ್ ಹರಿಕೇನ್ಸ್ ಅಂತ ಕರೀತಾರೆ. ಸೊ ಇದನ್ನೆಲ್ಲ ನೀವು ನೆನ್ಪಿಟ್ಕೊಂಡು ಮಾಡಬೇಕಾಗತ್ತೆ. ಅದೇ ಥರ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ IMD ಈಸ್ ಕಾಲ್ಸ್ ಸ್ಟಾರ್ಮ್ ಸೂಪರ್ ಸೈಕ್ಲೋನ್ ವೆನ್ ವಿಂಡ್ ಬ್ಲೋಸ್ ಅಟ್ ಎ ಮೋರ್ ದ್ಯಾನ್ 220 km/h. ಅದಕ್ಕಿಂತ ಜಾಸ್ತಿ ಫಾಸ್ಟಾಗಿತ್ತು ಅಂತ ಮಾತ್ರ ಅದನ್ನು ಅವ್ರೇನಂತ ಕರೀತಾರೆ, ಸೂಪರ್ ಸೈಕ್ಲೋನ್ ಅಂತ ಕರೀತಾರೆ. ಹೇಗೇನು ಈ ಕ್ವಶನ್ ನಾನು ಯಾಕೆ ಹಾಕಿದ್ದೀನಿ ಅಂದರೆ ಹೇಗೇನು ನಾನು ಹೇಳ್ದಂಗೆ ಎಲ್ಲ ಕ್ವಶನ್ ಆನ್ಸರ್ ಕರೆಕ್ಟ್ ಅನಿಸುತ್ತೆ, ಒಂದು ಅಪ್ರೋಪ್ರಿಯೇಟ್ ಆಗಿರುತ್ತೆ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಅಮಾಂಗ್ ದಿ ಫಾಲೋಯಿಂಗ್ ಫ್ಯೂಯಲ್ಸ್ ಆಫ್ ಎನರ್ಜಿ ವಿಚ್ ಇಸ್ ದಿ ಮೋಸ್ಟ್ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಅಂತಾರೆ. ಎಥನಾಲು, ಬಯೋಗ್ಯಾಸ್, CNG ಇದೆಲ್ಲನೂ ಫ್ಯೂಯಲ್ಸ್ ಆಗಿ ಯೂಸ್ ಮಾಡ್ತೀವಿ. ಎಲ್ಲನೂ ಎಕೋ ಫ್ರೆಂಡ್ಲಿನೇ ಇದೆ, ಎನ್ವೈರ್ಮೆಂಟಲ್ ಫ್ರೆಂಡ್ಲಿನೇ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದು ಅಂದರೆ ಹೈಡ್ರೋಜನ್ ಇದೆ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಮೋರ್ ದ್ಯಾನ್ 1 ಆನ್ಸರ್ ಕರೆಕ್ಟ್ ಅಂತ ಅನಿಸಿರುತ್ತೆ. ಆದರೆ ಮೋರ್ ಅಪ್ರೋಪ್ರಿಯೇಟ್ ಯಾವುದಿರುತ್ತಲ್ಲ ಅದನ್ನು ನೀವು ತಿಳ್ಕೊಬೇಕಾಗತ್ತೆ. ಆ ಥರ ಈಗ ಸುನಾಮಿಗೆ ಬಂದ್ರೂ ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ. ಡಿಸಾಸ್ಟರ್ ಇದು ಅಂತ ಹೇಳ್ತಾರೆ. ಸೊ ಸುನಾಮಿ ಕಮ್ಸ್ ಫ್ರಮ್ ದಿ ಜಪಾನೀಸ್ ಟರ್ಮು ಹಾರ್ಬರ್ ವೇವ್. ಇದನ್ನು ಸುಮಾರು ಸಲ ಕೇಳಿದ್ದಾರೆ. ಹಂಗಂದರೆ ಮೀನಿಂಗ್ ಏನು, ಅದು ಯಾವ ಕಂಟ್ರಿ ಇದರಿಂದ ಬಂದಿದೆ, ಒರಿಜಿನೇಟ್ ಆಗಿದೆ ಅದನ್ನು ಕೇಳಿದ್ದಾರೆ. ಸುನಾಮಿ ವಾರ್ನಿಂಗ್ ಸೆಂಟರ್ ಲೊಕೇಟೆಡ್ ಅಟ್ ಹೈದ್ರಾಬಾದ್. ನಮ್ಮ ಇಂಡಿಯಾದಲ್ಲಿ ಎಲ್ಲಿದೆ ಅಂತಂದರೆ ಹೈದ್ರಾಬಾದಲ್ಲಿ ಲೊಕೇಟ್ ಆಗಿದೆ. ಸುನಾಮಿ ಯಾಕಾಗುತ್ತೆ ಅಂದರೆ ಲೈನ್ ಸ್ಲೈಡ್ ಆಗ್ಬೋದು, ಅಂಡರ್ ವಾಟರ್ ಅರ್ಥಕ್ವೇಕ್ ಆಗ್ಬೋದು, ವಾಲ್ಕನಿಕ್ ಎರಪ್ಷನ್ ಆಗ್ಬೋದು. ಇದೆಲ್ಲ ಕಾರಣಕ್ಕೂ ಸುನಾಮಿ ನಿಮಗೆ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ನ್ಯಾಚುರಲ್ ಹಜಾರ್ಡ್ ಇಸ್ ನಾಟ್ ಎ ಹೈಡ್ರೋಮೆಟ್ರಲಾಜಿಕಲ್ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಸ್ಲೋ ಇರ್ಬೋದು, ಸುನಾಮಿ ಮಾತ್ರನೇ ಆಗಲ್ಲ ಅಂತ ಹೇಳ್ತಾರೆ. ನೀವು ಕೇರ್ಫುಲ್ ಆಗಿರಬೇಕಾಗುತ್ತೆ. ನೆಗೆಟಿವ್ ಕ್ವಶನ್ಸ್ ಕೇಳಿರ್ತಾರೆ. ನೆಗೆಟಿವ್ ಕ್ವಶನ್ ಕೊಟ್ಟಾಗ ಆನ್ಸರ್ ತುಂಬ ರಶ್ ಮಾಡಿದ್ರೆ ಯಾವುದೋ ಉತ್ತರ ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಕ್ವಶನ್ ನೀವು ಕರೆಕ್ಟ್ ಓದಬೇಕಾಗತ್ತೆ. ಈ ರೀತಿ ಮಾಡಿಕೊಂಡು ನೀವು ಓದ್ಕೊಂಡ್ರೆ ಈಸಿ ಆಗುತ್ತೆ. ನೋಡೋದಕ್ಕಷ್ಟೇ ತುಂಬ ವಾಸ್ಟ್ ಸಿಲೆಬಸ್ ಅಂತ ಅನಿಸುತ್ತೆ. ನೀವು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಡೇ ಟು ಡೇ ಲೈಫಲ್ಲಿ ನಿಮ್ಗೆ ಕೆಲವೊಂದು ಪದಗಳನ್ನ ನಾವು ಉಪಯೋಗಿಸ್ತಿರ್ತೀವಿ. ಅದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಈಸಿಯಾಗಿ ಈ ಚಾಪ್ಟರ್ನ ನೀವು ಮುಗಿಸ್ತಾ ಹೋಗ್ಬೋದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.